ಪಹಲ್ಗಾಮ್ ಉಗ್ರರ ದಾಳಿಯ ನಂತರದ ಸಂದರ್ಭದಲ್ಲಿ ಭಾರತದಲ್ಲಿ ಪ್ರತೀಕಾರದ ಕಿಚ್ಚು ಅನ್ನೋದು ಹೆಚ್ಚಾಗಿತ್ತು. ನಿರಂತರವಾಗಿ ಚರ್ಚೆಗಳನ್ನು ನಡೆಸಿ ಒಂದು ಸ್ಟ್ರಾಟಜಿಯನ್ನು ರಚಿಸಿ ನಂತರ ಆ ಉಗ್ರರ ಅಡಗುತಾಣಗಳನ್ನು ಗುರುತಿಸಿ ಅವುಗಳನ್ನು ಮೆತ್ತಗೆ ಮಾಡುವಂತಹ ಅಲ್ಲಿದ್ದಂತಹ ಉಗ್ರರನ್ನು ಹತ್ಯೆ ಮಾಡುವಂತಹ ದೊಡ್ಡ ದಾಳಿಯ ನಡೆದು ಹೋಯಿತು. ಆ ನಂತರದ ಸಂದರ್ಭದಲ್ಲಿ ನಿರಂತರವಾಗಿ ನಡೆಯುತ್ತೆ ಪಾಕಿಸ್ತಾನದ ದಾಳಿ. ನಿರಂತರ ದಾಳಿಗೆ ಯಾವ ರೀತಿಯ ಪ್ರತ್ಯುತ್ತರವನ್ನು ಕೊಡಬೇಕೋ ಅದೆಲ್ಲವನ್ನ ಕೂಡ ಭಾರತೀಯ ಸೇನೆ ಕೊಟ್ಟಿದೆ. ಇದೆಲ್ಲದರ ನಡುವೆ ಹುಟ್ಟಿದಂತಹ ಪ್ರಶ್ನೆ ಇದು ಎಲ್ಲಿಯವರೆಗೆ? ಅದಕ್ಕೆ ಒಂದು ವಿರಾಮ ಘೋಷಣೆಯಾಗಿದೆ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕ ಡೊನಾಲ್ಡ್ ಟ್ರಂಪ್ ಮಧ್ಯ ಪ್ರವೇಶಿಸಿದ್ದಾರೆ. ಟ್ವೀಟ್ ಖಾತೆಯ ಮೂಲಕ ಭಾರತ ಮತ್ತು ಪಾಕ್ ನಡುವಿನ ಆ ಸಂಘರ್ಷ ಇಲ್ಲಿಗೆ ಕೊನೆಯಾಗಬೇಕು ಅಂತ ಹೇಳಿದ್ದಾರೆ. ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮ, ಯಾವುದೇ ರೀತಿಯ ಸಂಘರ್ಷ ನಡೆಯುವಂತಿಲ್ಲ. ಇದಕ್ಕೆ ಭಾರತ ಮತ್ತು ಪಾಕ್ ಕಡೆಯಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಾತ್ರವಲ್ಲ, 12ನೇ ತಾರೀಕು ಇದೇ ಮೇ 12ನೇ ತಾರೀಕೆ ಮತ್ತೊಂದು ಮೀಟಿಂಗ್ ಕೂಡ ನಡೆಯುತ್ತೆ. ಹಾಗಾಗಿ ಸದ್ಯದ ಸಮಯ ಕದನ ವಿರಾಮ. ಮೇ 12ನೇ ತಾರೀಕು ಯಾವ ರೀತಿಯ ಮೀಟಿಂಗ್ ನಡೆಯುತ್ತೆ ಅನ್ನೋದು ಮತ್ತೊಂದು ಕುತೂಹಲ. ಹಾಗಾಗಿ ಏಪ್ರಿಲ್ 22ರ ಆ ಒಂದು ಆಗಂತುಕರ ದಾಳಿಯಿಂದ ಇಲ್ಲಿಯವರೆಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು, ಈ ಕದನ ವಿರಾಮ ಅಂದ ಸಂದರ್ಭದಲ್ಲಿ ಯಾವ ರೀತಿಯ ಚರ್ಚೆ ಅನ್ನೋದು ನಡೆಯುತ್ತೆ, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಕಳೆದ 2 ದಿವಸಗಳ ನಿರಂತರವಾದಂತಹ ದಾಳಿ, ಅದಕ್ಕೊಂದು ಆಬ್ಜೆಕ್ಟ್ ಕೂಡ ಇರಲಿಲ್ಲ. ನಿರಂತರವಾದ ದಾಳಿ ಅದ್ಯಾವ ಮಟ್ಟದಲ್ಲಿದ್ದರೂ ಕೂಡ ಭಾರತದ ಸೇನೆ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದೆ. ಇದು ಒಂದು ಭಾಗವಾದರೆ, ತರಾತುರಿಯಲ್ಲಿ ಸುದ್ದಿಯನ್ನು ಜನರಿಗೆ ಮುಟ್ಟಿಸೋದಕ್ಕಿಂತ ಯಾವ ನಿರ್ಧಾರವನ್ನು ಯಾವ ಕ್ಷಣದಲ್ಲಿ ಯಾವ ಕಾರಣಕ್ಕೆ ತೆಗೆದುಕೊಂಡ್ವಿ ಅನ್ನೋದನ್ನು ಸೇನಾ ಮುಖ್ಯಸ್ಥರು ಪ್ರತಿ ಸಂಜೆ ಬಂದು ದೇಶದ ಜನತೆಯ ಮುಂದಿಡ್ತಾ ಇದ್ರು. ಇವತ್ತು ಕೂಡ ವಿಕ್ರಮ್ ಮಿಶ್ರಿ ಮಾತಾಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. Both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. Statement to make. Following that, as you know, there will be a briefing by my colleagues from the military. The Director General of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land. 100 hours Indian Standard Time today. ನೋಡಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. After a long night of talks mediated by United States, I am pleased to announce that India and Pakistan have agreed to a full and immediate ceasefire. ನೋಡಿ, ಗಮನಿಸಬೇಕು, ಕಂಗ್ರ್ಯಾಚುಲೇಷನ್ಸ್ ಬೋತ್ ಕಂಟ್ರೀಸ್ ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ವಿಷಯ ಇಷ್ಟೇ, ನಿರಂತರವಾಗಿ ನಾನಾ ನೀನಾ ಅನ್ನುವ ಮಟ್ಟಕ್ಕೆ ಕದನ ಅನ್ನೋದು ಹೆಚ್ಚಾಗಿತ್ತು. ಅದಕ್ಕೊಂದು ಫುಲ್ ಸ್ಟಾಪ್ ಬೇಕಾಗಿತ್ತು. ಒಂದು ದೇಶದ ಆರ್ಥಿಕತೆ ಅಂತ ನಾವು ನೋಡೋದಾದರೆ, ದೇಶದ ನಾಗರಿಕರ ಹಿತದೃಷ್ಟಿ ಅಂತ ನೋಡೋದಾದರೆ, ಯುದ್ಧವನ್ನು ಯಾರೂ ಕೂಡ ಉತ್ತೇಜನ ಕೊಡೋದಿಲ್ಲ. ಯುದ್ಧ ಯಾರಿಗೂ ಕೂಡ ಬೇಕಾಗಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಉಪಟಳ ಅನ್ನೋದು ಭಾರತಕ್ಕೆ ಹೆಚ್ಚಾಗಿತ್ತು. ಪ್ರತಿ ದಾಳಿ ಮತ್ತು ಪ್ರತಿರೋಧ ಅನ್ನೋದನ್ನು ಭಾರತೀಯ ಸೇನೆ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇತ್ತು. ಈಗ ಅಂತ ಕದನಕ್ಕೆ ವಿರಾಮ ಸಿಕ್ಕಿದೆ. ನೋಡಿ, ಸಾಕ್ದಾರ್ ಕೂಡ ಟ್ವೀಟ್ ಖಾತೆಯ ಮೂಲಕ ಒಂದು ಕ್ಲಾರಿಟಿಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ.
ಪಾಕಿಸ್ತಾನ ಮತ್ತು ಇಂಡಿಯಾ ಹ್ಯಾವ್ ಅಗ್ರೀಡ್ ಟು. ನೋಡಿ, ಕದನ ಅಂದ ಸಂದರ್ಭದಲ್ಲಿ ಅಲ್ಲಿ ಎರಡೂ ದೇಶಗಳ ಒಪ್ಪಿಗೆ ಅನ್ನೋದು ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಕ್ಷಣಕ್ಕೂ ಕೂಡ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಛೀಮಾರಿಗೆ ಒಳಪಡಬೇಕಾದಂತಹ ಸನ್ನಿವೇಶ ಲಭ್ಯವಾಗುತ್ತೆ. ನೋಡಿ, ಕಳೆದ 2 ದಿವಸಗಳಾಗಿದ್ದಂತಹ ವ್ಯತಿರಿಕ್ತ ಪರಿಣಾಮಗಳು ದೇಶದ ಆರ್ಥಿಕತೆಯ ದೃಷ್ಟಿಯಿಂದ, ನಾಗರಿಕರ ದೃಷ್ಟಿಯಿಂದ ಈಗಾಗಲೇ ಒಂದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಪಾಕ್ ಸಂಸತ್ನಲ್ಲಿ ಇವತ್ತು ಸಂಸದರು ಕಣ್ಣೀರಿಡುವಂಥ ಪರಿಸ್ಥಿತಿ ಇದೆ. ಪಾಕ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನ ಸರ್ಕಾರಕ್ಕೆ ಛೀಮಾರಿ ಹಾಕುವಂತಹ ಪರಿಸ್ಥಿತಿ ಇದೆ. ಆರ್ಥಿಕತೆಯಲ್ಲಿ ಹಿಂದುಳಿದಿದೆ ಪಾಕಿಸ್ತಾನ. ಇದೆಲ್ಲದರ ನಡುವೆ ಯುದ್ಧ ಅಂದರೆ ಅಥವಾ ನಿತ್ಯ ದಾಳಿ ಅಂದರೆ ಅದು ಸುಲಭದ ಮಾತಲ್ಲ. ಪಾಕಿಸ್ತಾನ, ಬಲೂಚಿಸ್ತಾನ, ತಾಲಿಬಾನ್ ಹೀಗೆ ಹಲವೊಂದು ವೈಷಮ್ಯಗಳ ನಡುವೆ ಭಾರತದ ವೈಷಮ್ಯವನ್ನು ಕಟ್ಟಿಕೊಂಡಿರುವಂಥ ವೈಷಮ್ಯವನ್ನು ಮುಂದುವರಿಸಿದ್ರೆ ಉಳಿಗಾಲವೇ ಇಲ್ಲ. ಇದೊಂದು ಕದನ ವಿರಾಮದ ಅಗತ್ಯ ಪಾಕಿಸ್ತಾನಕ್ಕೆ ಇದ್ದೇ ಇತ್ತು. ನೋಡಿ, ಒಂದು ಸಬ್ಜೆಕ್ಟ್ ಅನ್ನೋದಿತ್ತು. ಉಗ್ರರ ದಾಳಿಗೆ ಅಮಾಯಕ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ ಪ್ರತೀಕಾರ ಇತ್ತು. ಭಾರತ ಆ ಉಗ್ರರ ಹೆಡೆಮುರಿ ಕಟ್ಟಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಡೆದಂತಹ ದಾಳಿ ಕ್ಲಿಯರ್ ಆಗಿತ್ತು. ಅಲ್ಲೊಂದು ಕನ್ಕ್ಲೂಷನ್ಗೆ ಬರ್ಬೋದಾಗಿತ್ತು. ಆದರೆ ಯಾವುದೇ ರೀತಿಯ ಕನ್ಕ್ಲೂಷನ್ಗೆ ಪಾಕಿಸ್ತಾನ ಬರಲಿಲ್ಲ. ನಿರಂತರವಾಗಿ ದಾಳಿಯನ್ನು ಮುಂದುವರಿಸಿತ್ತು. ಭಾರತದ ಸೇನಾ ಹೆಣ್ಣು ಮಕ್ಕಳ ಮೂಲಕವೇ ಉತ್ತರವನ್ನು ಕೊಡಿಸುವಂತಹ ಪ್ರಯತ್ನವನ್ನು ಭಾರತೀಯ ಸೇನೆ ಮಾಡಿತ್ತು. ಇದೆಲ್ಲದರ ನಡುವೆ ಉಳಿದ ಒಂದು ಪ್ರಶ್ನೆ ಅಂದರೆ ಇದು ಎಲ್ಲಿಯವರೆಗೆ ಈ ಕದನ ಅನ್ನೋದು ಮುಂದುವರಿಯುತ್ತೆ ಅನ್ನುವಂಥ ಪ್ರಶ್ನೆಗೆ ಅಂತೂ ಉತ್ತರ ಲಭ್ಯವಾಗಿದೆ. ಹೌದು, ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಸಂಧಾನಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಭಾರತ ಮತ್ತು ಪಾಕ್ ಕದನ ವಿರಾಮಕ್ಕೆ ಒಪ್ಪಿಗೆ ಲಭ್ಯವಾಗಿದೆ. ಕಾಲು ಕೆರೆದುಕೊಂಡು ಮುನ್ನುಗ್ಗಿ ಬಂದು ಸದ್ಯ ತಂಡ ಹೊಡೆದಿದೆ ಪಾಕಿಸ್ತಾನ. ಟರ್ಕಿ, ಚೀನಾ ಶಸ್ತ್ರಾಸ್ತ್ರವನ್ನು ನೆಚ್ಚಿಕೊಂಡು ಪಾಕಿಸ್ತಾನ ಸುಸ್ತಾಗಿದೆ. ಯಗರಿ ಬಂದಂತಹ ಕುತಂತ್ರಿ ಪಾಕ್ಗೆ ಭಾರತ ಗುಮ್ಮಿದೆ. ಸರಿಯಾದ ರೀತಿಯಲ್ಲಿ ಹಿಮ್ಮೆಟ್ಟಿಸಿದೆ, ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದೆ. ಅಂತೂ ಇಂತೂ ಇಲ್ಲಿ ಇಬ್ಬರ ಕದನದಲ್ಲಿ ಮೂರನೆಯವರ ಎಂಟ್ರಿಯ ಅಗತ್ಯ ಇತ್ತು. ಯಾಕಂದರೆ ನಾಗರಿಕರ ಹಿತದೃಷ್ಟಿಯಿಂದ, ಅವರ ಜೀವದ ಹಿತದೃಷ್ಟಿಯಿಂದ, ದೇಶದ ಏಳಿಗೆಯ ದೃಷ್ಟಿಯಿಂದ ಯಾವ ದೇಶವೂ ಕೂಡ ಯುದ್ಧವನ್ನು ಪ್ರೋತ್ಸಾಹಿಸುವುದಿಲ್ಲ. ಅಂಥದ್ದೇ ನಿಲುವು ಭಾರತದ್ದು ಕೂಡ ಆಗಿತ್ತು. ನಾನ್ ಅಲೈನ್ ಮೂವ್ಮೆಂಟ್. ಯಾವುದೇ ಇತರ ದೇಶಗಳು ಜಗಳಾಡ್ತಿದ್ರು, ಯುದ್ಧ ಮಾಡ್ತಿದ್ರು, ಭಾರತ ಮುಂದಕ್ಕೆ ಹೋಗುತ್ತೆ. ಶಾಂತಿ ಪ್ರಿಯ ರಾಷ್ಟ್ರ. ಈ ಕ್ಷಣಕ್ಕೂ ಕೂಡ ಯುದ್ಧ ಅನ್ನೋದು ಭಾರತದ ಉದ್ದೇಶವೇ ಆಗಿರಲಿಲ್ಲ. ಅಂತೂ ಇಂತೂ ಪಾಕ್ ಮತ್ತು ಭಾರತದ ನಡುವಿನ ಆ ಯುದ್ಧಕ್ಕೆ, ಆ ಜಗಳಕ್ಕೆ, ಆ ವೈಷಮ್ಯಕ್ಕೆ ವಿರಾಮ ಬಿದ್ದಿದೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನಿವೃತ್ತ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿಯವರು ಭಾಗಿಯಾಗಿದ್ದಾರೆ. ಸರ್, ನಮಸ್ಕಾರ. ಕಳೆದ 3-4 ದಿವಸಗಳ ಡೆವಲಪ್ಮೆಂಟ್ಸನ್ನು ಗಮನಿಸಿದ್ದೀವಿ ಸರ್. ಇವತ್ತು ಅಮೆರಿಕ ಅಧ್ಯಕ್ಷರ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನಕ್ಕೆ ವಿರಾಮ ಸಿಕ್ಕಿದೆ. ಸರ್, ಹೇಗಾಗುತ್ತೆ ಈ ಮಾತುಕತೆ? 2 ದಿವಸದ ಈ ಡೆವಲಪ್ಮೆಂಟ್ಸನ್ನು ಅಮೇರಿಕ ಗಮನಿಸಿಯೇ ಮಾತುಕತೆ ಕರೆಯುತ್ತಾ ಅಥವಾ ರಿಕ್ವೆಸ್ಟ್ಗಳು ಹೋಗಿರ್ತಾವ? ಹೆಂಗೆ ಸರ್ ಪ್ರೋಸೆಸ್ ಆಗೋದು? ಇದು ಪಾಕಿಸ್ತಾನ ಕಡೆ ದಾಳಿ ಆದಲ್ಲ, ಆವಾಗಿಂದನೇ ಪ್ರತಿ ಉತ್ತರ ಕೊಡ್ತೀವಿ ಅಂತ ನಮ್ಮ ಸರ್ಕಾರ ಹೇಳಿತ್ತು. ಆವಾಗಲಿಂದನೇ ಅವರು ಡೊನಾಲ್ಡ್ ಟ್ರಂಪ್ ಅವರು ಇದನ್ನೇ, ನಮಗೂ ಇವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಆದರೆ ಇದನ್ನೇ ಜಾಸ್ತಿ ಮಟ್ಟಕ್ಕೆ ತಗೊಂಡೋಗ್ಬಾರ್ದು ಅಂತ ಅವರು ಹೇಳ್ತಾ ಇದ್ರು. ಆವಾಗಲಿಂದನೇ ಹೇಳ್ತಾ ಇದ್ರು. ಬಟ್ ಉಳಿದ ದೇಶಗಳಿದೆಯಲ್ಲ ಪ್ರಪಂಚದಲ್ಲಿ, ಎಲ್ಲರೂ ನಮಗೆ ಕೈ ಜೋಡಿಸಿದ್ರು. ನಮ್ಮ ದಾಳಿ ನಾವು ಆ್ಯಕ್ಚುಲಿ ಇದು ನಾವು ಮಾಡಬೇಕು ಅಂತ ಮಾಡಿದ್ದ ವಿಷಯ ಅಲ್ಲ. ಪಾಕಿಸ್ತಾನ ಮಾಡಿದ್ದು ಅದು ಮೀರಿದ ಒಂದು ವಿಷಯಕ್ಕೋಸ್ಕರ ಈ ಒಂದು ದಾಳಿ ಆಯ್ತಿತ್ತು. ಅದು 7ನೇ ತಾರೀಕೆ ಮುಗಿದೋಗ್ಬೋದಾಗಿತ್ತು. ಏಕೆಂದರೆ 7ನೇ ತಾರೀಕು ನಾವು ಆ ಉಗ್ರರ ಮೇಲೆ 9 ಸ್ಥಳಗಳಲ್ಲಿ ದಾಳಿ ಮಾಡಿದ ಮೇಲೆ ನಾವೇನು ಹೇಳಿದ್ವಿ ಅಂದರೆ, ನಮ್ಮ ಒಂದು ಇದರ ಮೇಲೆ ದಾಳಿ ಮಾಡಿದ್ರಿಂದ ನಾವು ಒಂದು ಪ್ರತಿಭೂತ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಉಗ್ರರನ್ನು ಅಳಿಸಬೇಕು, ಹೌದು ಅಷ್ಟೇ ಅಂತ ಹೇಳಿದ್ರೂ ಪಾಕಿಸ್ತಾನ ಹದ್ದು ಮೀರಿ ಮತ್ತೆ ಅವರು ಡ್ರೋನ್ ಅಟ್ಯಾಕ್ ಮಾಡಿದ್ರು. ಹೌದು. ಆ ಡ್ರೋನ್ ಅಟ್ಯಾಕ್ ಮಾಡಿದ್ರಿಂದ ನಮ್ಮನ್ನು ನಾವೇ ಕಾಯ್ಕೊಳ್ಳೋದಕ್ಕೆ ನಾವು ಮತ್ತೆ ಅದು ಅವರ ಕರಾಚಿ, ಲಾಹೋರ್
ಸಿಯಾಲ್ಕೋಟ್, ರಾವಲ್ಪಿಂಡಿ, ಸರ್ಗೋದಾ ಈ ಥರ ಸುಮಾರು ವಿಮಾನ ಸ್ಥಳಗಳ ಮೇಲೆ ನಾವು ದಾಳಿ ಮಾಡಿದ್ವಿ. ಈಗ ನಮ್ಮ ಸುರಕ್ಷತೆಗೋಸ್ಕರ ಆವಾಗಲೂ ನಾವು ನಿಲ್ಲಿಸ್ಬೋದಾಗಿತ್ತು, ಬಟ್ ಇದ್ರೂ ಮುಂದೆ ಹೋಗ್ತಾ ಇತ್ತು. ಸೊ ಬಟ್ ಈಗಲ ಬೆಳಗ್ಗೆ ನನಗೊಂದು ಇದು ಸುದ್ದಿ ನೋಡಿದೆ. ಏನಂತ ಹೇಳಿದ್ರೆ IMF ಅಂತಾರಾಷ್ಟ್ರೀಯ ನಿಧಿ ಪಾಕಿಸ್ತಾನಕ್ಕೆ $2.3 ಬಿಲಿಯನ್ ಆಗಲೇ ಇಮಿಡಿಯೇಟ್ ಆಗಿ $1 ಬಿಲಿಯನ್ ಅವ್ರಿಗೆ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಭಾರತನೂ ಅದಕ್ಕೆ ಖಂಡನೆ ತಿಳಿಸ್ತು. ಅನ್ಕೊಂಡೆ ಇದು ಏನೋ ಸಂಜೆ ಒಳಗಡೆ ನಮಗೆ ಸ್ವಲ್ಪ ಒಂದು ಹೊಸ ಪರಿಣಾಮ ಇರುತ್ತೆ ಅಂತ ಒಂದು ನನಗೆ ಗೊತ್ತಾಯ್ತು. ಗೆಸ್ ವರ್ಕ್ ಯಾಕೆ ಅಂತ ಹೇಳಿದ್ರೆ ಈಗ 7ನೇ ತಾರೀಕು 6ನೇ ತಾರೀಕು ನಾವು ಸಿವಿಲ್ ಡಿಫೆನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಒಂದು ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿದ ಕೂಡಲೇ ಏನೋ ಇದೆ ನೆಕ್ಸ್ಟ್ ಅಂತ ಒಂದು ಇಟ್ಸ್ ಎ ಮಿಲಿಟರಿ ಮೈಂಡ್ ಸೂಚನೆ ಆಯ್ತು. ಅದಕ್ಕೆ ಮುಂದೆನೂ ಅವನು ಆಸಿಮ್ ಮುನೀರ್ ಹೇಳಿದ್ನಲ್ಲ, ಈ ನಮ್ಮ ರಕ್ತದಲ್ಲಿ ಓಡುತ್ತೆ ಈ 2 ನೇಷನ್ ಥಿಯರಿ. ಸೊ ನಾವು ಅಂತ ಹೇಳ್ದಾಗ್ಲೇ ನನಗೆ ಒಂದು ಸ್ವಲ್ಪ ಅದು ಆಯ್ತು, ಏನೋ ಆಗತ್ತೆ ಸದ್ಯದಲ್ಲಿ ಆಗತ್ತೆ ಅಂತ ಒಂದು ಅಲ್ಲಿ. ಸೊ ಈ ಥರ ನನ್ಗೊಬ್ಬನಿಗೆ ಅಲ್ಲ, ಒಳ್ಳೆ ಒಂದು ಮಿಲಿಟರಿ ಮೈಂಡ್ಸ್ಗೆ ಇದು ಅನ್ಸತ್ತೆ. ಸೊ ಬೆಳಗ್ಗೆ ಅಂದಾಗಲೇ ಈಗ ಸಂಜೆ ಒಳಗಡೆ ನೋಡಿ ಗೊತ್ತಾಯ್ತು. ಈಗಲೇ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನನಗೆ. ಬಟ್ ಈ ಕದನ ವಿರಾಮ ಅಂದ್ರೆ ಫಸ್ಟ್ ಆಫ್ ಆಲ್ ಯುದ್ಧನೇ ಶುರು ಆಗಲಿಲ್ಲ. ದೇರ್ ಇಸ್ ನೋ ವಾರ್ ಅಟ್ ಆಲ್. ಯಾವ ನಮ್ಮ ದೇಶನೂ ಅಷ್ಟೇ, ಅವ್ರ ದೇಶನೂ ಅಷ್ಟೇನೆ ನಮ್ಮ ಅಂತಾರಾಷ್ಟ್ರೀಯ ಗಡಿಗಳನ್ನು ನಾವು ಪಾರಾಗಲಿಲ್ಲ. ಎರಡನೇದಾಗಿ ಈಗ ಸದ್ಯದಲ್ಲಿ ಅವರು ನವಾಜ್ ಶರೀಫ್, ಅದು ಶಬಾಜ್ ಶರೀಫು ಪರಮಾಣು ಪ್ರಯೋಗ ಒಂದು ಮಾಡಬೇಕು ಅಂತ ಒಂದು ಮೀಟಿಂಗ್ ಮಾಡಿದ್ರು. ಅದೊಂದು ಸಂದೇಶ ಕೊಟ್ಟರು. ಪ್ರಪಂಚದಲ್ಲಿ ಎಲ್ಲ ಕಡೆನೂ ಯುದ್ಧ ನಡೀತಾ ಇದೆ. ಯುಕ್ರೇನ್, ರಷ್ಯಾ ಮತ್ತು ಅಲ್ಲಿ ಹಮಾಸ್ದು ಸಾಕಷ್ಟು ಕಡೆ ಈ ಉಗ್ರ ದಾಳಿಗಳು ನಡೀತಾ ಇದೆ. ಸೊ ಎಲ್ಲಿ ನೋಡಲಿ ಯುದ್ಧನೇ ನಡೀತಾ ಇದೆ. ಅದು ಇಲ್ಲಿ ಶಾಂತಿ ಅನ್ನೋದು ಒಂಚೂರು ಇಲ್ಲ. ಹೌದು. ಮೇ ಬಿ ಈ ಮೋದಿ ಮತ್ತು ಟ್ರಂಪ್ ಮಧ್ಯೆ ಇರೋ ಒಂದು ಮಿತ್ರತ್ವದಿಂದ ಮತ್ತೆ ಪಾಕಿಸ್ತಾನ ಹೋಗಿ ಕಾಲಿಗೆ ಬಿದ್ದಿರಬೇಕು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಡೆಫಿನೆಟ್ಲಿ ಇಟ್ ವುಡ್ ಹ್ಯಾವ್ ಹ್ಯಾಪನ್ಡ್. ಯಾಕೆಂದರೆ ಕಾರ್ಗಿಲ್ ಸಮಯದಲ್ಲೂ ಇದೇ ಆಯಿತು. ಆಮೇಲೆ ನಮ್ಮ ಅಭಿನಂದನ್ ವರ್ತಮಾನ್ ಅವರು F-16 ಹೊಡೆದ್ಮೇಲೆ ಅವರು ಪಾಕಿಸ್ತಾನ ರಿಜೆಕ್ಟ್ ಆದ್ರಲ್ಲ, ಆವಾಗಲೂ ಇದೇ ಕತೆ ನಡೀತು. ಬಿಟ್ಟಿಲ್ಲ ಅಂದರೆ ಅವ್ರು ನಿಮ್ಗೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು, ಮತ್ತೆ ವಿಮಾನ ದಾಳಿ ಆಗಿತ್ತು. ಇಷ್ಟೆಲ್ಲ ಆದಮೇಲೆನೂ ಕಾಲು ಕೆರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಒಂದು ಮಾತ್ರ ಹೇಳ್ತೀನಿ, ಪಾಕಿಸ್ತಾನ ಯಾವತ್ತೂ ನಂಬಲೇಬಾರ್ದು. ಹಂಗಂತೀರಾ? ಡೆಫಿನೆಟ್ಲಿ ನಂಬಲೇಬಾರ್ದು. 1947 ಯುದ್ಧ ನಡೀತು. 48ನೇ ವರ್ಷದಲ್ಲಿ ನಮ್ದು ಸಮಾಧಾನ ಒಪ್ಪಂದ ಬಂತು. ಆ ಕದನ ವಿರಾಮ ಅಂದ್ರೆ ಸೀಸ್ ಫೈರ್ ಮಾಡಿದಾಗಲೇ ನಮ್ಮವರು ವಿತ್ಡ್ರಾ ಮಾಡಿಕೊಂಡ್ರು. ಬೇಡ ಅಂತೇಳಿನೂ ನಮ್ಮ ಮಿಲಿಟರಿಯವರು ಸರ್ಕಾರಕ್ಕೆ ಸೂಚನೆ ಕೊಟ್ಟರು, ಬೇಡ ಅಂತೇಳಿ. ಇಲ್ಲ, ನೀವು ಸ್ವಲ್ಪ ವಿತ್ಡ್ರಾ ಮಾಡಿಕೊಂಡ್ರೆ ನಾವು ಆ ಜಾಗಕ್ಕೆ ವಾಪಸ್ ಬಂದು ಕೂತ್ಕೊಂಡ್ಬಿಟ್ರು. ಇಮಿಡಿಯೇಟ್ಲಿ ಈ ಗಡಿಯಲ್ಲಿರುವಂಥ ಸೇನೆಗಳು ಯಾವತ್ತೂ ವಿತ್ಡ್ರಾ ಆಗಬಾರ್ದು. ಸೇಮ್ ಥಿಂಗ್ ಹ್ಯಾಪನ್ ಇನ್ 1965, ರಿಪೀಟ್ ಇನ್ 1971. ಕಾರ್ಗಿಲ್ ಯುದ್ಧದಲ್ಲೂ ಯುದ್ಧ ಸಮಾಪ್ತವಾಗಿದ್ದು ದಿನ 26 ಜುಲೈ. ಬಟ್ ವಾರ್ ನಡೀತಾ ಇತ್ತು. ಅದಾದ್ಮೇಲೆ ಒಂದು 2-3 ತಿಂಗಳು ಅಕ್ಟೋಬರ್ ತನಕ ನಡೀತಾ ಇತ್ತು. ಈಗಲೇನು ನಾವು ಅವರು ಪಾಕಿಸ್ತಾನ ಒಂದು ಮಾತು ನಾವು ನಂಬಕ್ಕಾಗಲ್ಲ. ಅಲರ್ಟ್ ಆಗಿರಲೇಬೇಕು. ಅಲರ್ಟ್ ಆಗಿಲ್ಲದೆ ಇದರಿಂದಾನೇ ನಮ್ಗೆ ಅದು ಪಹಲ್ಗಾಮ್ ಯಾಕಾಯ್ತು? ಬಿಕಾಸ್ ವಿ ಆರ್ ನಾಟ್ ಅಲರ್ಟ್. ಎಷ್ಟೋ ಹೆಣ್ಮಕ್ಳು ಭಾಳ ಹಾಳಾಗೋಯ್ತಲ್ಲ, ಅದಕ್ಕೆ ಸಿಂಧೂರ ಅಂತ ಹೆಸರು ಕೊಟ್ಟರು. ಅವರು ನೀವು ನಮ್ಮ ಇವ್ರನ್ನ ಹೆಣ್ಮಕ್ಳನ್ನ ಹಾಳು ಮಾಡಿ ನಾವು ಹೆಣ್ಮಕ್ಳಿಂದ ನಿಮ್ಗೆ ಉತ್ತರ ಕೊಡ್ತೀವಿ ಅಂತ ಕೊಡಿಸ್ತಿರು ಅವ್ರ ಕೈಯಲ್ಲಿ. ಅದರಲ್ಲೂ ಒಂದು ಮುಸಲ್ಮಾನ್ ಹೆಣ್ಣು ಇವ್ರನ್ನೇ ತಕೊಂಡ್ರು. ಈಗ ಮುಸಲ್ಮಾನರು ಎಲ್ಲರೂ ಭಾಳ ಇದು ದೇಶ ಪ್ರೇಮಿ ಇಲ್ಲದೆ ಇದ್ರು ಅಂತ ಹೇಳೋದಿಕ್ಕಾಗಲ್ಲ. ಸಾಕಷ್ಟು ಜನ ಇದ್ದಾರೆ. ನೀವು ನೋಡಿದಿರ, ನಾನು ನೋಡಿದಿರ. ಬ್ರಿಗೇಡಿಯರ್ ಉಸ್ಮಾನ್ ಭಾಳ ನೆನೆಸ್ಕೋತೀನಿ ನಾನು. ಭಾರತ ಭಾಗವಾಗದಾಗಲೇ, ಇದು 2 ಬಟವಾಡ ಆದಾಗಲೇ ಅವ್ರು ನಾನು ಹುಟ್ಟಿದ ಭಾರತ, ನನ್ನ ಭಾರತೀಯನು, ನಾನು ಭಾರತ ಬಿಟ್ಟು ನಾನು ಹೋಗಲ್ಲ ಅಂತ ಮೊಹಮ್ಮದ್ ಉಸ್ಮಾನ್ ಅವರು. ಮೊಹಮ್ಮದ್ ಉಸ್ಮಾನ್. ಓಕೆ, ಬಾರಿ ಪ್ರತಿಯೊಂದು ಟಿವಿಗೂ ನಾನು ಹೇಳ್ತೇನೆ. ಜೊಜಿಲಾ ಇಟ್ಕೊಂಡ್ರು ಅವರು. ಜೊಜಿಲಾ
ಮತ್ತೆ ನಾನು ವಾಪಸ್ ತಗೊಳ್ಳೋ ತನಕ ನಾನು ಮತ್ತೆ ವಾಪಸ್ ಬರಲ್ಲ ಅಂತ ಹೇಳ್ಬಿಟ್ಟು ತೀರೋದ್ರು ಅವರಲ್ಲಿ. ವೀರ ಕೃತಿ ಪ್ರಾಪ್ತರು ಮಹಾವೀರ್ ಚಕ್ರ ಕೊಟ್ಟರು ಅವ್ರಿಗೆ. ಸೂಪರ್ ಸರ್. ಓಕೆ, ಸೊ ಅದರ ನಂತರ ಅವ್ರ ಜೊತೆ ಇದ್ದ ಸೈನಿಕರು, ಅವರ ಸೈನಿಕ ತಂಡ ಜೋಜಿಲಾ ಪಾಸ್ ಮತ್ತೆ ಹಿಡ್ಕೊಂಡು ವಾಪಸ್ ಬಂದು. ಓಕೆ, ಆ ಒಂದು ಮನಸ್ಸಲ್ಲಿ ಅಷ್ಟೊಂದು ಅವ್ರಿಗೆ ದೇಶ ಪ್ರೇಮ ಇದೆ. ಅಬ್ದುಲ್ ಹಮೀದ್ನು ಒಂದು ಜೀಪ್ ಮೇಲೆ ಇಟ್ಟಿರೋ ಒಂದು ರಾಕೆಟ್ ಲಾಂಚರ್ ಇಟ್ಕೊಂಡು ಟ್ಯಾಂಕ್ಗಳು ಅಂದ್ರೆ ಒಂದು ಸೊಳ್ಳೆ ಒಂದು ಆನೆನ್ ಸಾಯಿಸಿ ಬಿಡಿಸಂಗೆ ಅದು ಆ ತರ ಒಂದು ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಕಾರ್ಗಿಲ್ ಯುದ್ಧದಲ್ಲೂ ಗ್ರೆನೇಡಿಯರ್ಸ್ ಅಲ್ಲಿ ಮುಸ್ಲಿಮ್ಸ್ ಇದ್ದಾರೆ. ಸೂಪರ್ ಸರ್. ಅವರು ಮತ್ತೆ ಅವರು ದಾಳಿ ಮಾಡಿ ಅದನ್ನೇ ಮತ್ತೆ ವಶಪಡಿಸ್ಕೊಂಡ್ರು. ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ನಾವು ಹೇಳಬೇಕಾಗಿದ್ದೇ ಅಲ್ಲ. ಅವರಂತ ಒಂದು ದೇಶ ಪ್ರೇಮಿ ಇದುವರೆಗೂ ನಾನು ನೋಡಿದ್ದೀನಿ. IH ಲತೀಫ್ ಅಂತಿದ್ರು, ಭಾರತದ ವಾಯುಪಡೆ ದಂಡನಾಯಕರಾಗಿದ್ರು. ಅಂದ್ರೆ ನಮ್ಮ ಭಾರತದ್ದು ಮನಸ್ಸು ಎಷ್ಟು ದೊಡ್ಡದ ವಿರಾಮಾಗಿದೆ. ಯಾಕೆಂದ್ರೆ ಇದು ಒಂದು ರಾಜ ಅಂದ್ರೆ ಪ್ರಜೆಗಳಲ್ಲೂ ಅವ್ನು ಯಾರ್ಯಾರು ಆಗಲಿ, ಹೌದು, ಸಾಹುಕಾರನಾಗಿರ್ಲಿ, ಬಡವನಾಗಿರ್ಲಿ, ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಯಾವುದೇ ಧರ್ಮದವನಾಗಿರ್ಲಿ, ಅವನು ಸರಿಯಾಗಿ ತಗೊಂಡೋದ್ರೆ ಅದೊಂದು ಒಳ್ಳೆ ರಾಜ್ಯ, ಒಂದು ಪ್ರಗತಿನೂ ಆಗತ್ತೆ. ಅದಕ್ಕೆ ಅವ್ರಿಗೋಸ್ಕರ ಶಿವಾಜಿ ಇಸ್ ಅನ್ ಎಕ್ಸಾಂಪಲ್, ರಾಣಾ ಇಸ್ ಅನ್ ಎಕ್ಸಾಂಪಲ್, ಮಹಾರಾಣಾ ಇಸ್ ಅನ್ ಎಕ್ಸಾಂಪಲ್. ಸರ್, ಈಗ ರೈಟ್ ನೌ ಮೂಮೆಂಟ್ ಅಲ್ಲಿ ಪಾಕಿಸ್ತಾನದ ರಿಕ್ವೆಸ್ಟ್ಗಳು ಹೋಗಿದೆ, ಪಕ್ಕ ಹೋಗಿದೆ, ನಾನು ಬರೆದು ಕೊಡ್ತೀನಿ ನಿಮ್ಗೆ. ಯಾಕಂದ್ರೆ ಪಹಲ್ಗಾಮ್ ಉಗ್ರರ ದಾಳಿ ಆದ ಮೇಲೆ ಭಾರತದ ಸೇನಾ ತಾಕತ್ತು ಒಂದು ಡೆಫಿನೆಟ್ಲಿ ಗೊತ್ತಿರುತ್ತೆ ಪಾಕಿಸ್ತಾನಕ್ಕೆ. ಇಸ್ರೇಲ್ ಅಧ್ಯಕ್ಷರನ್ನ ಭೇಟಿ ಮಾಡೋಕ್ಕೋಯ್ತು, ಹೆಂಗೋ ಮಿತ್ರ ರಾಷ್ಟ್ರಗಳೆಲ್ಲ ಲೆಟ್ ದೆಮ್ ಕನ್ವಿನ್ಸ್ ಇಂಡಿಯಾ ಅಂತ ಹೇಳಿ. ಇನ್ನು ಭಾರತದಿಂದ ಯಾವ ರಿಯಾಕ್ಷನ್ ಕೊಡ್ತೀವಿ ಅಂತ ಇನ್ನೂ ಉಸಿರೇ ಆಡಿರಲಿಲ್ಲ. ಅಷ್ಟರಲ್ಲೇ ಎಲ್ಲೆಲ್ಲಿಂದ ಹೇಳಿಸ್ಬೋದು ಅಲ್ಲೆಲ್ಲ ಪ್ರಯತ್ನ ಮಾಡಿತ್ತು ಅನ್ನೋದಾದ್ರೆ, ಅದು ಪುಲ್ವಾಮಾ ಆಯ್ತಲ್ಲ, ಏನು ಮಾತಾಡಲಿಲ್ಲ, ತಿಳ್ಕೊಳ್ಳಿ, ಅದು ಏನು ಮಾತಾಡಲಿಲ್ಲ. ಮತ್ತೆ ಬಾಲಕೋಟೆಗೆ ಮುಂದೆ ಒಂದು ಇನ್ಸಿಡೆಂಟ್ ಆಯ್ತು, ಹೌದು, ಏನು ಮಾತಾಡಲಿಲ್ಲ, ಭಾರತ ಪಿಟಿಕನ್ಲಿಲ್ಲ. ಹೌದು, ಸಮಯ ತಗೊಂಡ್ರು. ನಿನ್ನೆ ನಾನು ನನ್ನ ಸಮಯದಲ್ಲಿ ನನಗೆ ಬೇಕಾದಂಗೆ ನೀನು ಹೊಡಿತೀನಿ, ಒಳ್ಳೆ ಸಂದೇಶ. ಓಕೆ, ಈಗಲೇ ಅವ್ರಿಗೆ ಈ ನಡೆದಿದ್ದ 2-3 ದಿನದಲ್ಲೇ ಅವ್ರಿಗೆ ಕಿತ್ಕೊಂಡು ಬಂತು. ಅವ್ರಿಗೆ ಯಾಕೆ ಸರ್ ಹಂಗಾದ್ರೆ? ಆಯ್ತಲ್ವಾ, ಅವ್ರಿಗೆ ಗೊತ್ತಿರೋ ವಿಷಯ ಗೊತ್ತಿದ್ರೂ ಅದು ಈ ಮತ್ತೆ ನಾನು ಕುರಾನ್ ಬಗ್ಗೆ ಹೇಳಬೇಕಾಗತ್ತೆ, ಅದೆಲ್ಲ ಬೇಡ. ಬಟ್ ಅವರು ಒಂದೇ ಒಂದು ಗುರಿ, ಆ ಕಾಶ್ಮೀರ ಇಟ್ಕೋಬೇಕು. ಪ್ರಯತ್ನ ಪಟ್ಟರು, ಖಾಲಿಸ್ತಾನ್ ಮೇಲೆ ಖಾಲಿಸ್ತಾನ್ ಆಗಲಿಲ್ಲ. ಖಾಲಿಸ್ತಾನ ಪಂಜಾಬ್ನ ಜನರು ಖಾಲಿಸ್ತಾನ್ ಉಗ್ರವಾದರಿಗೆ ಅವರು ಸಹಕಾರ ನೀಡಲಿಲ್ಲ. ಆ ತಾಲಿಬಾನ್ ನಡೀತಲ್ಲ, ಅಮೆರಿಕ ಸಹಕಾರ ನೀಡುತ್ತಿತ್ತಲ್ಲ, ಅವ್ರಿಗೆ ಆವಾಗ ಅದು ಒಂದು ಗೊತ್ತಾಯ್ತು. ಇದು ಯಾಕೆಂದ್ರೆ ಅವರು ಜಮ್ಮು ಅಂಡ್ ಕಾಶ್ಮೀರಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಮುಸಲ್ಮಾನರ ಸಹಕಾರದಿಂದ ಇದನ್ನು ನಾವು ಅಲ್ಲಿ ಮಾಡ್ಬೋದು ಅಂತೇಳಿ ಅವಾಗ ಅವ್ರಿಗೆ ಅದು 90ರಲ್ಲಿ ಶುರುವಾಗಿದ್ದದು. ಖಾಲಿಸ್ತಾನ್ ಆಗೋದಿಲ್ಲ ಅಂತ ಕೇಳ್ಕೊಂಡ್ಮೇಲೆ ಅವರು ಜಮ್ಮು ಅಂಡ್ ಕಾಶ್ಮೀರಲ್ಲಿ ಶುರು ಮಾಡಿದ್ರು. ಗೊತ್ತಾಯ್ತಾ? ಅಲ್ಲಿಂದ ಬಂದಿದ್ದು ತಾಲಿಬಾನ್ ಬಂದಿದ್ದು ಸಾಕಷ್ಟು ಹಣಗಳು, ಅದು ಸಹಾಯ, ಧನ ಸಹಾಯ, ಅದೆಲ್ಲ ಈ ಕಡೆ ಜಮ್ಮು ಅಂಡ್ ಕಾಶ್ಮೀರ್ಗೆ ಡೈವರ್ಟ್ ಮಾಡಿದ್ರು. ಸರ್, ಈಗ ಅಭಿನಂದನ್ ಟೈಮಲ್ಲಿ ಪ್ರತಿ ಸಾರಿ ನಾವು ಭಾರತ ಅವ್ರಿಗೆ ಹೇಳಿ ಅವ್ರಿಗೆ ಒಪ್ಪಿಗೆ ಆಗಲಿಲ್ಲ, ಒಪ್ಕೊಳ್ಳಿಲ್ಲ, ಅವರು ಬಿಟ್ಬಿಟ್ರು. ಯಾಕಂದ್ರೆ ಪಾಕಿಸ್ತಾನ ಅಮೆರಿಕದ ಬಾಲ, ಅದು ಹೆಂಗ್ ಬೇಕಾದ್ರೂ ಅವ್ರು ಆಡಿಸ್ಕೋಬಹುದು. ಅದು ಚೈನಾ ಮೇಲೆ ನಿಗಾ ಇಟ್ಕೊಳ್ಳೋಕೆ ಅವರು ಮೊದಲನೇದಾಗಿ ಭಾರತದ ಪ್ರಯತ್ನ ಪಟ್ಟರು, ಭಾರತ ಒಪ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಪಾಕಿಸ್ತಾನ ಅವ್ರಿಗೆ ಸಿಕ್ತು, ಪಾಕಿಸ್ತಾನ ಒಪ್ಕೊಂಡ್ರು. ಸೊ ಹಂಗೆ ಅದು ಮಾಡ್ತಾ ಯಾವಾಗೆಲ್ಲ WTO ಅವ್ರಿಗೆ ಅಮೆರಿಕ ಮೇಲೆ ದಾಳಿ ಆಯ್ತು, ಆಮೇಲೆ ಇವರು ಒಸಾಮಾ ಬಿನ್ ಲಾಡನ್ ಅವ್ರ ಮೇಲೆ ಎದುರು ಬಿದ್ದನೋ, ಆವಾಗ ಸ್ವಲ್ಪ ಅವ್ರಿಗೆ ಮನಸ್ಸಿಗೆ ಬಂತು, ಇದು ಮಹಾ ತಪ್ಪು ಕೆಲಸ ಮಾಡ್ತಾ ಇದೀವಿ ಅಂತ ಅವರು ಸ್ವಲ್ಪ ಅವ್ರಿಗೆ ಗೊತ್ತಾಯ್ತು. ಆವಾಗಿಂದ ಅವರು ಪಾಕಿಸ್ತಾನನ ಕೈ ಬಿಡೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಪಾಕಿಸ್ತಾನ ಯಾವತ್ತೂ ಯಾರಿಗೂ ಒಂದು ನಿಜ ಹೇಳಲಿಲ್ಲ ಅವರು. ಸರ್, ಹಾಗಾದ್ರೆ ಈಗ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷತೆಯಲ್ಲಿ ಅವರ ಮುತುವರ್ಜಿಯಲ್ಲಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದಾದ್ರೆ, ನೀವು ಪಾಕಿಸ್ತಾನ ಎಷ್ಟು ವೀಕ್ ಇದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಕೇಳ್ತಾ ಇದ್ದೀನಿ. ವಾರ್ನ್ ಮಾಡ್ತಾರಾ? ಅಲ್ಲ, ವಾರ್ನ್ ಮಾಡ್ತಾರಾ? ವಾರ್ನ್ ಮಾಡಿ ಹೇಳಿರ್ತಾರ? ಡೆಫಿನೆಟ್ಲಿ ನಡೆದಿರುತ್ತೆ. ಬರೀ ಬಚ್ಚಲು ಮಾಡಿರ್ತಾರೆ ಅವ್ರನ್ನೇ. ಹೌದಾ? ಡೆಫಿನೆಟ್ಲಿ. ಯು ಡೋಂಟ್ ನೋ ಡೊನಾಲ್ಡ್ ಟ್ರಂಪ್.
ಅವರು Straightforward. ನೋ ಇಟ್ಸ್ ನಾಟ್ ಅ ಸ್ಟ್ರೈಟ್ ಫಾರ್ವರ್ಡ್ ಮ್ಯಾನ್, ಈಸ್ ಅ ಬಿಸ್ನೆಸ್ ಮ್ಯಾನ್, ಹಿ ಮೀನ್ಸ್ ಬಿಸ್ನೆಸ್. ಓಕೆ. ಅವ್ರಿಗೆ ಅದೊಂದು ವ್ಯಾಪಾರಿ, ಅವರು ಪ್ರತಿಯೊಂದಲ್ಲೂ ವ್ಯಾಪಾರದ ರೀತಿಯಲ್ಲಿ ನೋಡ್ತಾರೆ ಅವರು. ಅಂದ್ರೆ ಧೈರ್ಯವಾದ ಮನುಷ್ಯ, ಒಂದು ಒಳ್ಳೆ ಒಂದು ಇದುವರೆಗೂ ಬಂದ ನನ್ನ ಜ್ಞಾನ ಬಂದಾಗಿಂದ ಒಂದು ಒಳ್ಳೆ ಇದು ಹ್ಯಾರಿ ಟ್ರೂಮನ್ ಅಂತ ಒಬ್ಬರಿದ್ರು, ಅದರ ನಂತರ ಇವರು ಡೊನಾಲ್ಡ್ ಟ್ರಂಪ್, ಅದಕ್ಕೆ ಹಿಂದೆ ಇದ್ದವರೆಲ್ಲ ಅವರು ಈ ಹಿಂದ್ಗಡೆ ಇದು ಮಾಡ್ಕೊಂಡು ಬಂದ್ರು. ಈಗ ಪ್ರಪಂಚದಲ್ಲಿ ನಾ ಹೇಳಕ್ ಹೋದ್ರೆ ಪ್ರತಿಯೊಂದು ಕಡೆನೂ ಸಮಸ್ಯೆ ಆಗ್ತಾ ಇರೋದೇ ಅಮೆರಿಕಾದಿಂದ. ಅಮೆರಿಕ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಈ ಸಮಸ್ಯೆಗಳೆಲ್ಲ ಆಗ್ತಾ ಇರಲಿಲ್ಲ. ಅವರು ರಷ್ಯಾ ಮೇಲೆ ಅವರು ಎದುರು ಬಿಚ್ಚರು, ಅಫ್ಘಾನಿಸ್ತಾನ್ಗೆ, ಈಗ ಸಿರಿಯಾದಲ್ಲೂ ಅದೇ ಸಮಸ್ಯೆ ಆಯಿತು. ಇರಾಕ್ ಮೇಲೆ ದಾಳಿ ಮಾಡಿದ್ರು, ವಿಯೆಟ್ನಾಂ ಮೇಲೆ ಹೋದ್ರು, ಅಲ್ಲಿ ಓಡಿಸ್ಕೊಂಡು ಬಂದರು. ಸೊ ಈ ಥರ ಬೇಕಾದಷ್ಟು ರೆಕಾರ್ಡ್ಸ್ ಇದೆ. ಈಗ ಬೆಳಗ್ಗೆನೇ ಸರ್ ಜನರಲ್ ಮ್ಯಾನೇಜರ್, ಮೇ ಬಿ ಡಿಫೆನ್ಸ್ ಜನರಲ್ ಮ್ಯಾನೇಜರ್ ಪಾಕಿಸ್ತಾನ ಮತ್ತು ಭಾರತದವರು ಕರೆ ಮೂಲಕ ಮಾತಾಡಿದ್ದಾರೆ. ಅಮೆರಿಕ ಜನರಲ್ ಮ್ಯಾನೇಜರು ಇದಕ್ಕೂ ಏನು ಸಂಬಂಧ ಬರಲ್ರಿ. ಮೋಸ್ಟ್ಲಿ ಮಿಲಿಟರಿ ಆಪರೇಷನ್ DGM ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ ಇರಬೇಕು. ಮೇ ಬಿ ಇಲ್ಲ, ಡೆಫಿನೆಟ್ಲಿ ಅವರಿಬ್ರು ಮಾತಾಡಿದ್ದಾರೆ. DGM ಭಾರತ, DGM ಪಾಕಿಸ್ತಾನ ಮಧ್ಯೆ ಹಾಟ್ಲೈನ್ ಎಕ್ಸಾಕ್ಟ್ಲಿ ಇರುತ್ತೆ, ಯಾವಾಗೂ ಇರುತ್ತೆ. ಪ್ರೋಸೆಸ್ ಆಗಿರುತ್ತಾ? ಈ ಪ್ರೋಸೆಸ್ ಇವಾಗೂ ಆಗಿದೆ ಅಂತನಾ? ಏನು ಅಂತೀರಾ? ಈಗ ಹಾಟ್ಲೈನ್ ಪ್ರೋಸೆಸ್ ಆಲ್ರೆಡಿ ಒಂದು 2-3 ದಿನಗಳು ನಡೀತಿರ್ತದೆ, ಗೊತ್ತಾಗ್ಲಿಲ್ಲ. ಜಸ್ಟ್ ಐ ಥಿಂಕ್ ಮೊನ್ನೆ ರಾತ್ರಿ ಏನೋ ಆಯ್ತು ಅಂತ ನನಗೆ ಒಂದು ಸುದ್ದಿ ಬಂತು, ಎಲ್ಲ ನೋಡಿದೆ ನಾನು. ಸೊ ಪ್ರತಿದಿನ ನಡೀತದೆ ಅದು, ಹಾಟ್ಲೈನ್ ಅಲ್ಲಿ ಇರುತ್ತೆ ಅದು. ಹಾಟ್ಲೈನ್ ಈಸ್ ಎಸ್ಟಾಬ್ಲಿಷ್ ಫಾರ್ ದಟ್ ರೀಸನ್ ಓನ್ಲಿ. ಓಕೆ, ಗಾಟ್ ಇಟ್ ಡೀಟೇಲ್ ಆಗಿ ಮಾತಾಡ್ತೀನಿ ಇದ್ರ ಬಗ್ಗೆ ನಾನು. ಸೊ ಭಾರತ ಮತ್ತು ಪಾಕಿಸ್ತಾನ ಅಂದಾಗ ಉದ್ವಿಗ್ನ ಸನ್ನಿವೇಶ ಇತ್ತು, ಏನಾಗುತ್ತಪ್ಪ ಮುಂದೆ ಅನ್ನುವಂತಹ ಒಂದು ಆತಂಕ. ನಿನ್ನೆ ಇದೇ ಸಮಯ 6:45 ಸಮಯಕ್ಕೆ ಹೀಗೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ಯಾನಲಿಸ್ಟ್ ಇದ್ರು, ಅವರು ನಾನು ಕೇಳ್ತಾ ಇದ್ದೆ, ಸರ್ 6:45 ಆಯಿತು, 7 ಗಂಟೆ ನಂತರ ಏನಾಗಬಹುದು, ಕತ್ತಲು ಆವರಿಸ್ತಾ ಇದೆ ಅಂತ. ಇವತ್ತು ಆ ಆತಂಕ ಇಲ್ಲ. ಅಫ್ಕೋರ್ಸ್ ಭಾರತಕ್ಕೆ ಆತಂಕವೇ ಇಲ್ಲ, ಆದರೆ ಈ ಉಪ್ಪುಟಳದ ಆತಂಕ ಎಷ್ಟು ಹೊತ್ತು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ. ಬಟ್ ಇವತ್ತು ಒಂದು ಕ್ಲಾರಿಟಿ ಅಂತೂ ಲಭ್ಯವಾಗಿದೆ. ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಕದನಕ್ಕೆ ವಿರಾಮ ಲಭ್ಯವಾಗಿದೆ. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಮಾಹಿತಿಯನ್ನು ಪಡ್ಕೊಳ್ಬೇಕಂದ್ರೆ ಮೇ 12ನೇ ತಾರೀಕು ಯಾವ ರೀತಿಯ ಚರ್ಚೆಗಳು ನಡೀತವೆ, ಯಾವ ಥರದ ಡಿಸ್ಕಷನ್ ನಡೆಯುತ್ತೆ, ಒಪ್ಪಂದಗಳಾಗಿರುತ್ತಾ, ಸಹಿ ಹಾಕಿಸ್ಕೊಂಡಿರ್ತಾರ, ಯಾವ ರೀತಿಯ ಚರ್ಚೆ, ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಆಗಿ. ಬಹಳ ಮುಖ್ಯವಾಗಿ ಕದನ ವಿರಾಮ ಅನ್ನೋದಾಗಿದೆ. ಆದರೆ ಇಲ್ಲಿ ಹಲವಾರು ಪ್ರಶ್ನೆಗಳಿದ್ದಾವೆ. ಮೇ 12ನೇ ತಾರೀಕು ಏನಾಗುತ್ತೆ ಒಂದು, ಮತ್ತು ಒಂದಷ್ಟು ಒಪ್ಪಂದಗಳನ್ನು ಇಲ್ಲಿ ಬ್ರೇಕ್ ಮಾಡಲಾಗಿತ್ತು, ಅದಕ್ಕೆ ಯಾವ ರೀತಿಯ ನಿಲುವುಗಳು ಬರುತ್ತೆ ಅಂತ ಸದ್ಯ ಆರ್ಮಿ ಬ್ರೀಫಿಂಗ್ ಆಗ್ತಿದೆ. ಏನೆಲ್ಲ ಮಾಹಿತಿಗಳು ಲಭ್ಯವಾಗುತ್ತೆ ನೋಡೋಣ. Indian Army and the Indian Air Force have been instructed to adhere to this understanding. Since the tragic events at Pahalgam, you're aware that our responses have been measured and very responsible. Details of these have been shared with you over the past few days through our various press briefings. What has also happened is that there is a significant amount of misinformation that is being undertaken from the other side. And as a professional military organization, we thought it is also our duty to dispel those misinformation aspects, as also state the facts of the case as they stand. Towards that, I will now hand over to my colleague, Colonel Qureshi. नमस्कार। अब मैं आपको पाकिस्तान की मिस इन्फॉर्मेशन कैंपेन के बारे में अवगत कराऊंगी। पहला, पाकिस्तान ने यह क्लेम किया कि उसने अपने JF-17 से हमारे S-400 व ब्रह्मोस मिसाइल बेस को नुकसान पहुंचाया, जो कि बिल्कुल गलत है। दूसरा, उसका ये भी मिस इन्फॉर्मेशन कैंपेन था कि हमारी एयरफील्ड, जो कि सिरसा, जम्मू, पठानकोट, भटिंडा, नलिया और भुज में है, ये उसका मिस इन्फॉर्मेशन भी बहुत गलत है। तीसरा, पाकिस्तान के मिस इन्फॉर्मेशन कैंपेन के मुताबिक हमारे एम्युनिशन डम्प जो चंडीगढ़ और बियास में है उसका डैमेज हुआ, यह भी बिल्कुल गलत है। हमने आपको मॉर्निंग ब्रीफिंग में बताया था विद फैक्ट्स एंड फिगर के साथ कि ये सारी चीजें बिल्कुल सही सलामत हैं। अब मैं आपको बताना चाहती हूँ कि पाकिस्तान के एक प्रेस कॉन्फ्रेंस में ये बात की गई थी कि उनके सीनियर मिलिट्री ऑफिसर्स, जो कि पूरी तरह से ये भ्रामक है और तथ्यों से दूर है, कि पाकिस्तान की ओर से ये झूठा आरोप भी लगाया जा रहा है कि भारतीय सेना ने मस्जिदों को नुकसान पहुंचाया।
मैं इससे बिल्कुल स्पष्ट करना चाहती हूं कि इंडिया इज ए सेक्युलर नेशन और हमारी सेना भारत के कॉन्स्टिट्यूशनल वैल्यूज की एक बहुत प्यारी झलक है। इंडियन आर्म फोर्सेस ने पाकिस्तान को बहुत भारी नुकसान पहुंचाया, उनके मिलिट्री इंफ्रास्ट्रक्चर्स को, चाहे वो लैंड एसेट्स हो या फिर उनके एयर एसेट्स। यही नहीं, इंडियन आर्म फोर्सेस ने पाकिस्तान की एयरफील्ड्स स्कर्दू, जकोबाबाद, सरगोदा और बुलारी को बहुत नुकसान पहुंचाया। इसके अलावा पाकिस्तान के एयर डिफेंस सिस्टम, रडार सिस्टम, उनको भी एयर स्पेस में अनटेनेबल किया। यह भी बताना चाहती हूं कि लाइन ऑफ कंट्रोल के पास पाकिस्तान के कमांड एंड कंट्रोल, लॉजिस्टिक इंस्टॉलेशंस और उनके मिलिट्री इंफ्रास्ट्रक्चर, मिलिट्री पर्सनल का इतना भारी नुकसान हुआ कि पाकिस्तान की ऑफेंसिव व डिफेंसिव कैपेबिलिटी को नष्ट कर दिया गया। अंत में मैं फिर से ये बात दोहराना चाहूंगी, इंडियन आर्म फोर्सेस पूरी तरह से तैयार है, सतर्क है और भारत की संप्रभुता और अखंडता की रक्षा के लिए पूरी तरह से कमिटेड है। धन्यवाद। जय हिंद। Several attempts were made by Pakistan on spreading a misinformation campaign, as we have seen for the last few days. There were attempts made to say that our S-400 at a northern base was destroyed, which was completely false, and that it was destroyed by a JF-17. It was a false information. Also, that the BrahMos installation was attacked and it was destroyed was false. The destruction of airfields at Srinagar, Jammu, Pathankot, Bhuj, Nalia, etc. was also a false claim. The forward ammunition dump at Chandigarh and Beas are also fit and fine, and we showed you these in the photographs in the morning briefing today. Also, there was a certain different way of miscampaign that Pakistan conducted by its press conferences, which was conducted in a manner which was completely misleading and devoid of facts. Pakistan has been spreading fabricated allegations that the Indian armed forces have targeted mosques. Let us make this very clear here, that India is a secular nation and the Indian armed forces are a reflection of our constitutional values. We hold every place of worship of all faiths in the highest regard. Our operations have been aimed exclusively at terrorist camps and facilities being used for anti-India activities. No religious sites, I repeat, no religious sites have been targeted by the Indian Armed Forces. Over the past few days, as we have seen, Pakistan has suffered very heavy and unsustainable losses after it has given us an unprovoked attack on our installations. It has suffered losses in both land and air. There has been an extensive damage to the crucial Pakistani air bases like Skardu, Sargoda, Jacobabad and Bholari. In addition, a loss of AD weapon system and radars made the defense of Pakistani airspace untenable. Across the line of control, extensive and precise damage to military infrastructure and command control centers and logistics installations. In addition to that, 2 military personnel had led to complete breakdown of its defensive and offensive capability and also Pakistani morale. In conclusion, let me reiterate that whilst we will be adhering to the understanding that has been reached today, that is the Indian Army, the Indian Navy, and the Indian Air Force, we remain fully prepared and ever vigilant and committed to defending the sovereignty and integrity of the motherland. Every misadventure by Pakistan has been met with strength, and every future escalation will invite a decisive response. We remain fully operationally ready to launch whatever operations may be required in defense of the nation.
Thank you very much, ladies and gentlemen. Thank you. With that, we come to the closure of this press briefing. Thank you very much. ಸೇನಾ ಮುಖ್ಯಸ್ಥರು ರಘು ಆರ್ ನಾಯ್ಕ್ ಅವರು, ವ್ಯೋಮಿಕಾ ಸಿಂಗ್ ಹಾಗೆಯೇ ಖುರೇಶಿ ಅವರು ಮಾತಾಡೋ ಸಂದರ್ಭದಲ್ಲಿ ಏನೇನಾಯಿತು ಅನ್ನುವಂಥ ಅಪ್ಡೇಟನ್ನು ಕೊಟ್ಟಿದ್ದಾರೆ ಮತ್ತು ಪಾಕಿಸ್ತಾನ ಮಾಡ್ತಿರುವಂತಹ ಸುಳ್ಳು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಮತ್ತು ಮೇ 12ನೇ ತಾರೀಕು ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇದು ಒಂದು ಭಾಗ. ಆದರೆ ಸರ್ ನೀವು ಹೇಳಿ, ಮೇ 12ನೇ ತಾರೀಕು ಏನು ಚರ್ಚೆ ಆಗುತ್ತೆ? ಚರ್ಚೆ ಇಷ್ಟೇನೆ, ಮತ್ತೆ ನಾವು ಯುದ್ಧ ಮಾಡಬಾರ್ದು, ನಾವು ನಮ್ಮ ಇರೋ ಭೇದ ಭಾವಗಳನ್ನು ತೀರಿಸ್ಕೋಬೇಕು, ಶಾಂತಿಯುತವಾಗಿ ತೀರಿಸ್ಕೋಬೇಕು ಅಂತ ಮಾತನಾಡ್ತಾರೆ. ಬಟ್ ತಮ್ಮ ಮಾತಿನ ಮೇಲೆ ಯಾವತ್ತೂ ಅವ್ರಿಗೆ ದೃಷ್ಟಿ ಇಲ್ಲ ನಿಂತಿಲ್ಲ ಪಾಕಿಸ್ತಾನಕ್ಕೆ. ಇಟ್ಸ್ ಅನ್ ಹಿಸ್ಟ್ರಿ. ಓದಿ 1967ನೇ ಯುದ್ಧದಲ್ಲಿ ಬುಕ್ ಬರ್ದಿದ್ದಾರೆ, ಪುಸ್ತಕ ಬರ್ದಿದ್ದಾರೆ. 65ನೇ ಯುದ್ಧದ ಪುಸ್ತಕ ಬರ್ದಿದ್ದಾರೆ. 71ನೇ ಯುದ್ಧ ಪುಸ್ತಕ ಬರ್ದಿದ್ದಾರೆ. ಕಾರ್ಗಿಲ್ದು ನಾನು ಓದಲಿಲ್ಲ, ಬಿಕಾಸ್ ಕಾರ್ಗಿಲ್ ನಾನು ಫುಲ್ ಡೇ ಟು ಡೇ ಟ್ರ್ಯಾಕ್ ಮಾಡ್ತಿದ್ದೆ. ಆವಾಗ ನಮಗೆ ಸ್ವಲ್ಪ ಪ್ರಜ್ಞೆ ಆಯಿತು. 71ನೇ ವಾರಲ್ಲಿ ನಾನು ಸ್ಕೂಲಲ್ಲಿದ್ದೆ, 3ನೇ ಕ್ಲಾಸೋ 2ನೇ ಕ್ಲಾಸೋ ಓದ್ತಿದ್ದೆ, ನನಗೆ ಗೊತ್ತಿಲ್ಲ. ಆ ವಯಸ್ಸಲ್ಲೂ ನಾನು ಹೋಗಿ ಈ ಇವರು ಏನದು ಹೇರ್ ಕಟ್ ಮಾಡೋರು ಅಂಗಡಿಯಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದೆ. ನಮ್ಮಲ್ಲಿ ಪೇಪರ್ ಬರ್ತಾ ಇರಲಿಲ್ಲ. ಓದ್ಕೊಂಡು ಶಾಲೆಯಿಂದ ವಾಪಸ್ ಬರ್ಬೇಕಾದ್ರೆ ಓದೋದು, ಶಾಲೆಯಿಂದ ಹೋಗ್ಬೇಕಾದ್ರೂ ಅದನ್ನೇ ತಿರುಗಿ ಓದ್ಕೊಂಡು ಹೋಗ್ತಿದ್ದೆ. ಆ ಥರ ಒಂದು ಭಾಳ ಒಂದು ಆಸಕ್ತಿ ಅದು ಇತ್ತು ಒಂದು ಮನಸ್ಸಲ್ಲಿ. ಅದು ನಮ್ಮ ದೇಶ ಒಂದು ಇತ್ತು. ಬೆಳಗ್ಗೆ 7:45 8 ಗಂಟೆ ತನಕ ನಾವು ಹಾಲ್ ಕೊಡ್ತಿದ್ದೆ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಮನೆಗೆ. ಅವರು 7:45 ಸರಿಯಾಗಿ ನಾನು ಅಲ್ಲಿ ಹೋಗ್ತಿದ್ದೆ ಅವ್ರ ಮನೆಗೆ. ಯಾಕಂದ್ರೆ 7:45 8 ಗಂಟೆ ತನಕ ಇದು ವಾರ್ತಾ ಪ್ರಚಾರ ಆಗ್ತಾ ಇತ್ತು. ಆ ವಾರ್ತಾ ಕೇಳೋದಕ್ಕೆ ಎಷ್ಟು ಇದು ಭಾಳ ಇದರಿಂದ ಕೇಳ್ತಿದ್ವಿ ಆಗಲೇ. ಸೊ ಅದು ನೋಡಿದರೆ ಈಗಲೇ ಪಾಕಿಸ್ತಾನ ಒಂದು ಎಂಥ ಒಂದು ಕೊಳಚಿದ ದೇಶ ಅಂತ ಹೇಳಿದ್ರೆ ಯಾವ ಒಂದು ಮಾತು ಅವ್ರನ್ನ ನಂಬೋದಿಕ್ಕಾಗಲ್ಲ. ಈಗ ಹಂಗಾದ್ರೆ ಮಾತುಕತೆ ನಡೆಸಿದಾರಲ್ಲ, ವಾರ್ನ್ ಮಾಡಿರಲ್ವಾ? ಇನ್ನೊಂದು ವಿಷಯ ಹೇಳ್ತೀನಿ. ಈ ಪುಲ್ವಾಮಾ ಇನ್ಸಿಡೆಂಟ್ ಆದಾಗ, ಇದು ಪಹಲ್ಗಾಮ್ ಇನ್ಸಿಡೆಂಟ್ ಆದಾಗ ಕಮರ್ ಬಾಜ್ವಾ, ಇದು ಇಂದಿನ ದಂಡನಾಯಕ, ಪಾಕಿಸ್ತಾನ ದಂಡನಾಯಕ, ಭಾರತದ ಮೇಲೆ ನಾವು ಯುದ್ಧ ಮಾಡಿ ಗೆಲ್ಲೋದಿಕ್ಕಾಗಲ್ಲ ಅಂತ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದ್ರೂ ಆಸಿಮ್ ಮುನೀರು ಮರ್ಕಾಜಿ ಮದರ್ಸಾನಲ್ಲಿ ಓದಿದವರು, ಅವರು. ನಾಟ್ ಫ್ರಮ್ ನಾನು ಸ್ವಲ್ಪ ಚರಿತ್ರೆ ನೋಡಿದೆ, ಕಮರ್ ಬಾಜ್ವಾದು ಚರಿತ್ರೆ ನೋಡಿದೆ. ಆಸಿಫ್ ನವಾಜ್ ಜಂಜುವಾ ಅಂತಿದ್ರು. ಅವರೆಲ್ಲ ಆರಾಮಾಗಿದ್ದು ಹೊಟ್ಟೋದ್ರು. ಅವರು ಏನು ಜಾಸ್ತಿ ಇದು ಮಾಡಿಲ್ಲ, ಮಧ್ಯದಲ್ಲಿ ಬಂದಿದ್ರು. ಬಟ್ ಇವ್ರುಗಳೆಲ್ಲ ಜಾಸ್ತಿ ಇದನ್ನೇ ಅವ್ರು ಪವರ್ ಇಟ್ಕೊಂಡಿದ್ರು. ಇದ್ರೂ ಅವ್ರಿಗೆ ಪಾಕಿಸ್ತಾನ ಆಳಬೇಕು ಅಂತ ಒಂದು ಆಕ್ರಮಣ ಮಾಡ್ಕೊಂಡಿಲ್ಲ ಅವರು. ಆದರೆ ಈ ಆಸಿಮ್ ಮುನೀರು ಅವರು ಮಾಡಿರೋದು, ಅವರು ಮರ್ಕಾಜಿ ಮದರ್ಸಾದಲ್ಲಿ ಓದಿದವರು ರಾವಲ್ಪಿಂಡಿಯಲ್ಲಿ. ಮನಸ್ಸು ಹೆಂಗಿರುತ್ತೆ ಅವ್ರದಂಗೆ ಇರುತ್ತೆ, ಅದು ಮನಸ್ಸು ಹಾಗೆ ಇರುತ್ತೆ. ಹಾಗಾದ್ರೆ ಈಗ ಮಾತುಕತೆ ನಡೆಸಿರ್ತಾರಲ್ಲ, ವಾರ್ನ್ ಮಾಡಿರಲ್ವಾ ನೀವೇನಾದ್ರೂ? ಮಾತುಕತೆಯಲ್ಲಿ ಡೆಫಿನೆಟ್ಲಿ ನಮ್ಮ ಭಾರತ ಈ ಚರಿತ್ರವನ್ನು ಅವ್ರ ಮುಂದೆ ಇಟ್ಟಿರ್ತಾರೆ, ಹೇಳುತ್ತಾರೆ. ಅದ್ರ ಬಗ್ಗೆ ನೀವೇನು ಸಂಶಯ ಇರಬೇಕಾಗಿದ್ದಿಲ್ಲ. ಭಾರತ ಜನರಿಗೂ ನಾನು ಹೇಳೋದು ಅದೇನೆ, ಭಾರತ ಇದರಲ್ಲಿ ಇದು ಸಮಾಧಾನ ಒಪ್ಪಂದಕ್ಕೆ ಒಪ್ತಾ ಇಲ್ಲ, ಒಪ್ಪೋದಿಕ್ಕೆ ಇಷ್ಟ ಇರಲಿಲ್ಲ, ಇನ್ನೂ ಜಾಸ್ತಿ ಆಗ್ಬೇಕಂತ ಇದ್ರು. ಸರಿಯಾಗಿ ಕೊಡಬೇಕು, ನೆನಪಿಗೆ ಇಟ್ಕೊಳ್ಳಿ. ಎಸ್, ಯಾಕಂದ್ರೆ ಒಂದು ಅವಕಾಶ, ಈ ಅವಕಾಶ ಬಿಟ್ರೆ ಮತ್ತೆ ಇನ್ನೊಂದ್ಸರಿ ಅವಕಾಶ ಸಿಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಸರ್ಕಾರ ಬದಲಾವಣೆ ಆಗೋಯ್ತು ಅಂತ ಏನು ಗೊತ್ತಾಗುತ್ತೆ ಅದು. ಕರೆಕ್ಟ್. ಪ್ರತಿ ಒಂದು ಸಾರಿನೂ ಏನಾಯ್ತು, ಮುಂಬೈ ಇನ್ಸಿಡೆಂಟ್ ಆಯಿತು, ಅವ್ರು ಬರೀ ಒಂದು ಮಾತುಕತೆಯಲ್ಲಿ ಮುಗಿಸ್ಬಿಟ್ರು. ಐ ಕಂಡೆಮ್ ದ ಅಟ್ಯಾಕ್ ಆನ್ ತಾಜ್ ಹೋಟೆಲ್. ಇಷ್ಟು ಅವನಿಗೆ ಏನದು ಕಟ್ಗಿನ ಮುಂದೆ ಬಸವನ ಪುರಾಣ ನಡೀತದ ಕೆಲಸ. ಸಿಂಪಲ್. ವೇದ ಸುಳ್ಳಾಗ್ಬೋದು, ಗಾದೆ ಸುಳ್ಳಾಗಲ್ಲ. ಕಟ್ರಿನ ಮುಂದೆ ಬಸವನ ಪುರಾಣನೇ ಅದು. ಈಗ ಕಟ್ರ ಮುಂದೆ ನೀನು ಕಟ್ಟಿದ್ರೆ ನಾನು ಕತ್ತರಿಸ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಪ್ರಜ್ಞೆ ಬರುತ್ತೆ. ಅದು ಪ್ರಜ್ಞೆ ಬರೋಲ್ಲ, ಸುಮ್ಮನೆ ಕೂತ್ಕೋತಾರೆ. ಈಗಲೇ ಮತ್ತೆ ಯಾವ ಗ್ಯಾರಂಟಿ? ಈಗ ಕದನ ವಿರಾಮ ಅಂದ್ರೆ ಉಲ್ಲಂಘಿಸಿರೋ ಹಿಸ್ಟ್ರಿ ಹೇಳ್ತಾ ಇದೀನಿ. ಅವ್ರು ಮತ್ತೆ ಆರ್ಗನೈಸ್ ಮಾಡ್ತಾರೆ, ರೀಗ್ರೂಪ್ ಮಾಡ್ತಾರೆ. ಈಗ ನೀವು ನೋಡಿ, ನಾವು ಚರಿತ್ರೆ ಈಗಲೇ ಬೇಡ, ನಾವು 1200 ವರ್ಷಕ್ಕಿಂತ ಹೋಗೋಣ. ಅದು ಗಜನಿ ಮೊಹಮ್ಮದ್ ಎಷ್ಟು ಸರಿ ಬಂದಿದ್ದ? 17 ಸರಿ. ಪ್ರತಿಯೊಂದು ಸರಿ ನಾವು ಅವ್ರಿಗೆ
ಏನದು ಕ್ಷಮಾಪಣೆ ಕೊಟ್ಟು ಕಳಿಸ್ತಾ ಇದ್ವಿ. 17ನೇ ಸರಿ ಇದು ಮಾಡ್ಕೊಳೋದ. ಮತ್ತೆ ಅವ್ನು ಗೋರಿ ಮೊಹಮ್ಮದ್ ಬಂದ. ಆಮೇಲೆ ಬಾಬರ್ ಟು ಔರಂಗಜೇಬ್ ಏನು ಮಾಡಿದ್ರು, ಎಲ್ಲ ಇದೇ ಮಾಡಿದ್ರು. ಟಿಪ್ಪು ಸುಲ್ತಾನ ಏನು ಮಾಡ್ದ ಇಲ್ಲಿ ಮೈಸೂರು ರಾಜ್ಯದಲ್ಲಿ, ಏನು ಮಾಡಿದ್ರು? ಅಮಾಯಕ ಬ್ರಾಹ್ಮಣರನ್ನ ಕೊಂದ್ರು ಮೇಲ್ಕೋಟೆಯಲ್ಲಿ. ಅವ್ರಿಗೇನು ಕುರಾನ್ ಸೂರ 9 ಆಯಾತ್ 5 ಏನು ಹೇಳುತ್ತೆ? ಮುಸಲ್ಮಾನ್ ಅಲ್ಲದೆ ಇದ್ದರನ್ನೇ ಅವ್ರನ್ನ ಮುಸಲ್ಮಾನಿಗೆ ಬದಲಾವಣೆ ಮಾಡಬೇಕು. ಅವ್ ಬದಲಾವಣೆ ಆಗಿಲ್ಲ ಅಂದ್ರೆ ಅವ್ನಿಗೆ ಏನು ಮಾಡಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಇಲ್ಲಾಂದ್ರೆ ಅವ್ನು ಕೊಂದೇ ಬಿಡು ಅಂತ ಅವ್ರಿಗೆ ಚಿಕ್ಕಂದಿನಿಂದ ಅವ್ರಿಗೆ ಬೆಳೆಸ್ತಾ ಇದ್ದಾರೆ. ಈ ಥರ ಬೆಳೆಸ್ತಾ ಇದ್ದಾರೆ, ಹೇಳ್ಕೊಂಡು ಬೆಳೆಸ್ತಾ ಇದ್ದಾರೆ. ಸರಿಯಾದಂಥ ಎಜುಕೇಶನ್ ಇಲ್ಲ ಪಾಕಿಸ್ತಾನದಲ್ಲಿ. ಅರೆ ಭಾರತದಲ್ಲಿ ಇಲ್ಲ, ಪಾಕಿಸ್ತಾನಲ್ಲಿ ಹೇಳ್ತೀರಾ ನೀವು? ಪಾಕಿಸ್ತಾನಲ್ಲಿ ಅದು ಇನ್ನೂ ಜಾಸ್ತಿ ಇದೆ. ಅದು ಊಟದ ಮಗುವಿಂದ ಅವ್ರು ಶುರು ಆಗತ್ತೆ. ಹೇಟ್ ಪಾಕಿಸ್ತಾನ್, ಇದನ್ನ ದೂಷಿಸಿ ಭಾರತನ ದೂಷಿಸಿ, ಭಾಷಣ ದೂಷಿಸಿ. ಯಾರನ್ನಾರು ಕೇಳ್ರಿ ಅಲ್ಲಿ ಭಾರತನ ದೂಷಿಸಿ ಅಂತ. ಮತ್ತೆ ಈಗ ಸ್ವಲ್ಪ ಓದು ಬರಹ ಬಂದಿರೋರು ಸ್ವಲ್ಪ ಅವ್ರಿಗೆ ಪ್ರಜ್ಞೆ ಬಂದಿದೆ. ಓದು ಬರಹ ಬಂದ್ರೆ ಲೋವರ್ ಕ್ಲಾಸ್ ಅಲ್ಲಿ ಇರೋರು ಅವ್ರಿಗೆ ಒಂಚೂರು ಇಲ್ಲ. ಅವ್ರಿಗೆ ಮೊದಲು ಇದೇನೆ ಭಾರತನೇ. ಈಗಲೇ ನೀವು ಉಳಿದಿದ್ದು ದೇಶಗಳು ನೋಡಿ, ಇರಾಕ್ ನೋಡಿ, ಇರಾನ್ ನೋಡಿ, ಸಿರಿಯಾ ನೋಡಿ, ಅದು ಆಫ್ರಿಕಾದಲ್ಲಿ ಒಂದು ದೇಶ ಇತ್ತಲ್ಲ, ಅದು ಯಾವುದೋ ಅಂತ ಮರ್ತ್ಬಿಟ್ಟೆ ನಾನು, ಲಿಬಿಯಾ ನೋಡಿ, ಸೊಮಾಲಿಯಾ ನೋಡಿ, ಏನಿದೆ ಅದು. ಈಗಲೇ ಯುರೋಪಲ್ಲಿ ನೋಡಿ ಏನು ನಡೀತಿದೆ. ಹೌದು. ಓದಿರೋರೇ ಇದರಲ್ಲಿ ಈ ಥರ ಸಾಕಷ್ಟು. ಇವರು ಆಸಿಮ್ ಮುನೀರೇನು ಕಡಿಮೆ ಓದಲಿಲ್ಲ ಮನುಷ್ಯ, ಅವನು MPhil. ಓಕೆ, ಅವರೇ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇನ್ನೇ ಓದು ಬರಹ ಬಲ್ದೇ ಇದ್ದವರು, ನಾಗರಿಕ ಅಲ್ಲದೆ ಇದ್ದವರು ಇನ್ನೇನು ಮಾಡ್ತಾರೆ ಹೇಳಿ? ಸರ್, ಈಗ ಪಹಲ್ಗಾಮ್ ಉಗ್ರರ ದಾಳಿ ಆದಮೇಲೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಹೆಂಗೆ ಕಟ್ಟಾಕಬೇಕು ಅಂತ ಹೇಳಿ ಪ್ರಮುಖ ನಿರ್ಣಯಗಳನ್ನು ತಗೊಂಡ್ರು. ಈ ಅಟ್ಟಾರಿ ಆಗಲ್ಲ. ನೋ, ಇಟ್ ವಿಲ್ ನಾಟ್ ಬಿ ಪಾಸಿಬಲ್ ಫಾರ್ ದ ಟೈಮ್ ಬೀಯಿಂಗ್. ಈಗ ಚೈನೀಸ್ ಅಲ್ಲ, ನಂಗೆ ಈಗ ಆಶ್ಚರ್ಯ ಆಗ್ತಿದೆ. ಈಗ ಸುನ್ಜು ಅಂತ ಒಂದು ಬುಕ್, ಆರ್ಟ್ ಆಫ್ ವಾರ್ ಅಂತ ಬುಕ್ ಇದೆ, ಸಮಯ ಸಿಕ್ಕಿದ್ರೆ ಓದಿ. ಅಕಸ್ಮಾತ್ ಶತ್ರು ಬಹಳ ಬಲಿಷ್ಠವಾಗಿದ್ರೆ ಅವನ ಮೇಲೆ ಪಂಗ ತಗೋಬೇಡ. ಶತ್ರು ಸ್ವಲ್ಪ ಬಲಹೀನವಾಗಿದ್ರೆ ಅವನ್ನೇ ಚೆನ್ನಾಗಿ ನೀನ್ ಏನ್ ಬೇಕೋ ನೀನ್ ಮಾಡು ಅಂತ ಹೇಳ್ತಾರೆ. ಈಗಲೇ ಅವ್ರಿಗೇನಾಗಿದೆ, ಶತ್ರು ಬಲಿಷ್ಠವಾಗಿದ್ದಾರೆ. ನೋಡಿದ್ರಲ್ಲ ನೀವು, ಒಂದು ಏನದು ಡ್ರೋನು ಈ ಕಡೆ ಬಂದಿಲ್ಲ, ಒಂದು ಮಿಸೈಲು ಈ ಕಡೆ ಬಂದಿಲ್ಲ, 2 ವಿಮಾನನೂ ಕಳ್ಕೊಂಡ್ರು, ಪ್ಲಸ್ ಒಂದು ಅಮೆರಿಕನ್ F-16 ಕಳ್ಕೊಂಡ್ರು. ಒಂದು MiG-21 ಇಂದ ಒಂದು F-16 ನೋಡಿಯೋದು, ಒಂದು ಅದೇ ಸೊಳ್ಳೆಯಿಂದ ಒಂದು ಆನೆ ನೋಡ್ದಂಗೆ ಅದು MiG-21 ಬಂದು ಭಾಳ ಹಳೆ ವಿಮಾನ, ಅದು 60ನೇದು, ಇದು 80ನೇ ಇಸ್ವಿಲಿ, ಅದು ಅಪ್ಗ್ರೇಡೆಡ್ F-16. ಅದಲ್ಲಿ ಅಭಿನಂದನ್ ವರ್ತಮಾನ್ ಹೊಡೆದು ಬಂದಿದ್ದಾರೆ ಅಂತ ಹೇಳಿದ್ರೆ ಇವರ ಅದು ದೇಶ ಪ್ರೇಮ ಇದ್ರೆ ಅದ್ರ ಮೇಲೆ ನಮ್ಮ ಹತ್ರ ಇರೋ ಯುದ್ಧ ಉಪಕರಣ ನಮ್ಗೆ ಅವ್ರಿಗೂ ನಮಗೂ ಟೆಕ್ನಾಲಜಿ ಕಡಿಮೆ ಆದ್ರೂ ಟೆಕ್ನಾಲಜಿ ಕಡಿಮೆ ಇರೋ ಇದನ್ನಿಟ್ಕೊಂಡು ಹೊಡಿಬೋದು ಅಂತ ಅವ್ರಿಗೊಂದು ಧೈರ್ಯ ಇದೆ. ಈಗ ಅಮೆರಿಕ ಯಾಕೆ ಅಫ್ಘಾನಿಸ್ತಾನಲ್ಲಿ ಯಶಸ್ವಿ ಆಗಲಿಲ್ಲ? ಬಿಕಾಸ್ ದೇ ವೇರ್ ನ್ಯಾಷನಲಿಸ್ಟ್. ನಾನು ಆಫ್ಘಾನಿಸ್ತಾನ ಟೆರರಿಸ್ಟ್ ಅಂತ ನಾನು ಹೇಳೋದೇ ಇಲ್ಲ. ಅವರು ದೇಶಭಕ್ತಿ ಇರೋರು. ದೇಶ ಬಂತು, ಅವ್ರ ದೇಶನ ಅಭಿವೃದ್ಧಿಗೆ ಅವ್ರು ನೋಡ್ಕೋತಾವ್ರೆ. ಭಾರತ ಅಂದ್ರೆ ಅವ್ರಿಗೆ ಪ್ರಾಣ. ಅವ್ರ ಜೊತೆ ನನಗೆ ಸಂಪರ್ಕ ಆಗಿದೆ. ನಾವು ರಷ್ಯಾಲ್ ಒಂದ್ ಸ್ವಲ್ಪ ಇದ್ವಿ. ಒಂದು ಸಣ್ಣ ಅಫ್ಘಾನ್ ಮಾರ್ಕೆಟ್ ಅಂತ ಇತ್ತು. ಯಾವ ಎಲ್ಲರೂ ನಡ್ಕೊಂಡು ಬಂದು ಮಾತಾಡ್ತಾ ಇದ್ರು. ಸರ್ ಏನ್ ಬೇಕು ಸರ್, ನನಗೆ ಒಂದ್ಸರಿ ಒಂದಿನ ಸೊಪ್ಪು ಮೆಣಸಿನ್ಕಾಯಿ ಬೇಕಾಗಿತ್ತು. 2 ದಿನದಲ್ಲಿ ನಾವು ತಂದ್ಕೊಡ್ತೀವಿ ಸರ್ ಅಂತ ಹೇಳಿದ್ರು. 2 ದಿನದಲ್ಲಿ ತಂದಿದ್ದು ಸರ್, ನೆನ್ನೆ ತಂದ್ಕೊಂಡ್ಬಿಟ್ಟೆ, ನೆನ್ನೆ ನೀವು ಬಂದಿಲ್ಲ, ಬರ್ತೀರಾ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬರ್ತಿದ್ರಲ್ಲ ಅಂತ ಕೇಳ್ತಿದಾರೆ ಅವರು. Okay, they are so fond of Indians. Super. ಮುಸಲ್ಮಾನ್ ದೇಶನೇ ಅವರು. ಹೌದು. ಓಕೆ, ಎಲ್ಲ ಮುಸಲ್ಮಾನರು ನಾವು ಕೆಟ್ಟವರು ಅಂತ ನಾವು ಹೇಳೋದಕ್ಕಾಗಲ್ಲ. ರೈಟ್ ಸರ್, ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಪ್ರಜ್ಞೆ ಇರೋರು ಇದ್ದಾರೆ, ತಮ್ಮ ಅಭಿವೃದ್ಧಿ ಪ್ರಜ್ಞೆ ಇರೋರು ಇದ್ದಾರೆ. ಅದು ರೈಟ್ ಸರ್, ಡೀಟೇಲ್ ಆಗಿ ಮಾತಾಡ್ತೀನಿ. ನೋಡಿ, ಪಹಲ್ಗಾಮ್ ಉಗ್ರರ ದಾಳಿಯಾದ ನಂತರದ ಸಂದರ್ಭದಲ್ಲಿ ಈ ಪಾಕಿಸ್ತಾನಕ್ಕೆ ಹೆಂಗೆ ಕಟ್ಟಾಕಬೇಕು ಅನ್ನುವಂಥ ದೊಡ್ಡ ಆಲೋಚನೆ ಬಂತು. ಆಗ ತೆಗೆದುಕೊಂಡಂತಹ ಮೊದಲ ನಿರ್ಣಯ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಕಟ್ಟಿ ಹಾಕುವಂಥದ್ದು. ಅದರಲ್ಲಿ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು. ಈಗ ಕದನ ವಿರಾಮ ಅನ್ನುವಂಥ ಡಿಸಿಷನಿಗೆ ಬಂದಾಗಿದೆಯಲ್ಲ, ಅದನ್ನು ಪಾಕಿಸ್ತಾನಕ್ಕೆ ಸರಿಯಾಗಿ ಕ್ಲಾಸ್ ತೊಗೊಂಡಿರ್ಬೋದು. ಭಾರತಕ್ಕೆ ಭರವಸೆ ಕೊಟ್ಟು ನಥಿಂಗ್ ಟು ವರಿ ಅಂತ ಹೇಳಿ ಟ್ರಂಪ್ ಮಾತಾಡಿರ್ಬೋದು. ಬಟ್ ಈ ಕದನ ವಿರಾಮ ಅನ್ನುವಂಥ ಸಿಚುವೇಶನಲ್ಲಿ ಆ ಒಪ್ಪಂದಗಳೇನಾಗ್ತವೆ, ಅದನ್ನು ಮುಂದುವರಿಸಬೇಕಾ ಅಥವಾ ಇಲ್ಲಿಗೆ ಸ್ಟಾಪ್ ಆಗುತ್ತಾ? ಹಿಂಗೊಂದಷ್ಟು ಪ್ರಶ್ನೆಗಳಿದ್ದಾವೆ. ಪಹಲ್ಗಾಮ್ ಉಗ್ರರ ದಾಳಿಯಾದ ನಂತರದ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ರಾಜತಾಂತ್ರಿಕವಾಗಿ ಕಟ್ಟಿ ಹಾಕುವಂತಹ ಎಲ್ಲ ಪ್ರಯತ್ನಗಳಾಯಿತು. ಅದರಲ್ಲಿ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಸರ್.
ಪ್ರಮುಖವಾಗಿ ಸಿಂಧು ನದಿ ಒಪ್ಪಂದ ಸರ್, ಆಮೇಲೆ ಪಾಕಿಸ್ತಾನ ನಾಗರಿಕರಿಗೆ ವೀಸಾ ಇರುತ್ತೋ, ಅಟ್ಟಾರಿ ವಾಘಾ ಗಡಿ ಬಂದ್, ಇವೆಲ್ಲ ಏನಾಗ್ತವೆ ಕದನ ವಿರಾಮ ಅಂದಾಗ? ಮೊದಲು ಸಿಂಧು ನದಿ ಒಪ್ಪಂದ ಇದು ಒಂದು ಈಗ ಸ್ವತಂತ್ರ ಬಂದಾಗಿಂದ ಭಾರತಕ್ಕೋಸ್ಕರ ಕೆಲಸ ಮಾಡಿದವ್ರಿಗೆ ಯಾರೂ ಇಲ್ಲ, ಹಂಗಂತೀರಾ? ನಿಜದ ಮಾತು. ಈಗ ಸಿಂಧು ನದಿ ಒಪ್ಪಂದನೇ ಅಂತ ಇಟ್ಕೊಳ್ಳಿ, ಪಾಕಿಸ್ತಾನಕ್ಕೆ 70% ನೀರು ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ. ನೀವು ಬಿಟ್ಬಿಡ್ತೀರಾ? ನಿಮ್ಮ ಕುಟುಂಬಕ್ಕೆ ಈ ತರ ಒಂದು ವಿಷಯ ಆಯ್ತು ಅಂದ್ರೆ ಬಿಟ್ಬಿಡ್ತೀರಾ ನೀವು? ನಮ್ಮದು ಅನ್ನೋ ಭಾವನೆ ಇರುತ್ತೆ. ಇಲ್ಲ, ಬೇಕು, ಅದು ಇರಲೇಬೇಕು. ಯಾಕೆಂದ್ರೆ ಒಂದು ಹೆಣ್ಮಗು ಗೊತ್ತಾಗತ್ತೆ ಅದು ತನ್ನ ಕುಟುಂಬಕ್ಕೆ ಏನು ಒಳ್ಳೇದು ಅಂತ ಹೇಳ್ಬಿಟ್ಟು. ಸರ್ಕಾರನೂ ಒಂದು ಅದೇ ತರಾನೇ. ಸರ್ಕಾರಕ್ಕೂ ತಮ್ಮ ಇದಕ್ಕೆ ದೇಶಕ್ಕೆ ಏನ್ ಬೇಕು. ಯಾಕೆಂದ್ರೆ ಈಗ ಭಾರತ ಎಷ್ಟು ದೊಡ್ಡ ದೇಶ, ಅದು ಪಾಕಿಸ್ತಾನ ಎಷ್ಟು ಚಿಕ್ಕ ದೇಶ. 55 ಕೋಟಿ ಕೊಡಿಸಿದ್ರು ಆವಾಗ, ಇದು ಮಾಡಿ ಗಲಾಟೆ ಮಾಡಿ ಪಾಕಿಸ್ತಾನ ಕೊಡಬೇಕು ಅಂತ ಹೇಳ್ಬಿಟ್ಟು. ಈ ಭಾರತಕ್ಕೆ 70% ನೀರು ಬರಬೇಕಾಗಿತ್ತು. ಅದಿಲ್ವಾ? ಓಕೆ ಬಿಡಿ, ಅಟ್ಲೀಸ್ಟ್ 50% ನೀರು ಇಬ್ಬರಿಗೂ ಬೇಕು ಅಂತ ಒಪ್ಕೋಬೋದಾಗಿತ್ತಲ್ಲ. ಯಾಕೆ 30% ನೀರು ನಮಗೆ ಬೇಕು, 70% ನೀರು ಅವ್ರಿಗೆ ಕೊಡಬೇಕು? ಏನು ನೀವು ಭಾರತದ ಪ್ರಧಾನಿನಾ ಇಲ್ಲ ಪಾಕಿಸ್ತಾನನ ಪ್ರಧಾನಿನಾ? ಮೊದಲನೇ ವಿಷಯ ಇದು. ಪ್ರಧಾನಿ ವಾಜಪೇಯಿ ಅವರು ಬಸ್ಸಲ್ಲಿ ಅಟ್ಟಾರಿ, ನಾನು ವಾಘ ಅಂತ ಹೇಳಲ್ಲ, ವಾಘ ಅನ್ನೋದು ಪಾಕಿಸ್ತಾನ ಕಡೆ ಇರೋದು, ನಮ್ಮ ಕಡೆ ಇರೋದು ಅಟ್ಟಾರಿ. ಆ ಅಟ್ಟಾರಿ ಅನ್ನೋದು ಹೆಸರು ಹೆಂಗ್ ಬಂತು ಅಂತ ಹೇಳಿದ್ರೆ, ಸಿಖ್ನ ಒಂದು ದಂಡನಾಯಕ ಇದ್ದ, ಚೆನ್ನಾಗಿ ಅವ್ರನ್ನ ಆ ಕಡೆ ಅವ್ರಿಗೆ ಒಳ್ಳೆ ಪಾಠ ಕಳಿಸಿದ್ರು. ಅದಕ್ಕೆ ಅವ್ರ ಜ್ಞಾಪಕಾರ್ಥವಾಗ ಅಟ್ಟಾರಿ ಅಂತ ಅವ್ರಿಗೆ ಹೆಸರು, ಅಟ್ಟಾರಿ ಅಂತ ಜಾಗಕ್ಕೆ ಹೆಸರಿಟ್ಟಿರೋದು. ಸೂಪರ್. ಸೊ ಇವರು ಪಾರಾದ್ರಲ್ಲ, ಹೋಗಿ ಶಾಂತಿ ಇರಬೇಕು. ಯಾಕೆಂದ್ರೆ ಯುದ್ಧ ಅಂದ್ರೆ ಬರೀ ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಅದು ಬೇಕಾದಷ್ಟು ಪರಿಣಾಮಗಳು ಜಾಸ್ತಿ ಆಗತ್ತೆ. ನಾಷ್ಟನೇ ಏನದು, ಒಂದು ಪಟಾಕಿಯನ್ನೇ ಹೆಂಗೆ ಸುಟ್ರೆ ನಮ್ಮ ದುಡ್ಡು ತಗೊಂಡು ಬೆಂಕಿ ಹಚ್ಚೋದು ಒಂದೇ, ಪಟಾಕಿ ಹಚ್ಚೋದು ಒಂದೇ ಅಂತ ಹೇಳ್ತೀವಲ್ಲ, ಆ ಥರ ಈ ಗುಂಡುಗಳು ಹಾಕಿ ಹಾರಿಸಿ ಎಷ್ಟೋ ಜನ ಅಮಾಯಕ ಜನರು ಇವತ್ತು. ಮೊನ್ನೆನೋ ಒಂದು ಕರ್ನಾಟಕದಲ್ಲೇ, ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಯೋಧನ ನೋಡಿದೆ, 30 ಗುಂಡುಗಳು ತಗೊಂಡಿದ್ದಾನೆ ಮನುಷ್ಯ. ಈ ಕೈ ಹೊಟ್ಟೋಗಿದೆ ಫುಲ್ಲು. ಈ ಹೊಕ್ಕಳಿಂದ ಕೆಳಗಡೆ ಲೈನಾಗ ಇದು, ಈ ಕಡೆ ಗುಂಡು ಬಿದ್ದು ಈ ಕಡೆ ಬಂದಿರೋದು ತೂತುಗಳು ಕಾಣತ್ತೆ. ಇಲ್ಲಿ ಹೆಂಗ್ ಉಳ್ಕೊಂಡ ಅಂತಾನೆ ನನಗೊಂದು ಇದು. ಈ ಕೈ ಇಲ್ಲ ಅವನು ಪಾಪ ಮನುಷ್ಯನಿಗೆ ಇಲ್ಲಿ ತನಕ. ಅದೇ ಅಲ್ಲ, ನಾವು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿಯಲ್ಲಿ ನಿರ್ದೇಶಕ ಆಗಿರ್ಬೇಕಾದ್ರೆ ಸಾಕಷ್ಟು ಮಾಜಿ ಸೈನಿಕರುಗಳಿಗೆ ಸಂಪರ್ಕ ಆಗೋ ಇದು ಬಂತು. ನಾನು ಸೈನ್ಯದಲ್ಲಿ ಇರಬೇಕಾದ್ರೆ ಸೈನಿಕರಿಗೆ ಏನು ಸಮಸ್ಯೆ ಆಗಬಾರ್ದು ಅಂದ್ಕೊಂಡಿದ್ದೆ. ಇಲ್ಲಿ ಬಂದರೆ ಇಲ್ಲಿ ನೋಡಿದ್ರೆ ಈ ಕೈಗಳು ಎರಡೂ ಇಲ್ಲ, ಈ ಕಾಲುಗಳಿಲ್ಲ, ಮುಖ ಹೊಟ್ಟೋಗಿದೆ, ಕಣ್ಣು ಒಂದೋಗಿದೆ, ಕಿವಿ ಕೇಳಿಸೋಲ್ಲ. ಸುಮಾರು ಜನ ಈ ಥರ ಒಂದು ವಿಷಯಗಳಲ್ಲಿ ಇದ್ದಾರೆ. ಅವ್ರ ಮನೆ ಸ್ಥಿತಿ ಏನಾಗಬೇಕು? ಆ ಹೆಣ್ಮಗು ಓಕೆ, ಅದು ಸತ್ತೋದ ಓಕೆ, ನಾವೇನು ಮಾಡೋಕ್ಕಾಗಲ್ಲ. ಬಟ್ ಜೀವದಿಂದ ದಿನಗಳು ಸಾಯ್ತಾ ಇದ್ದಾನೆ ಮನುಷ್ಯ ಪಾಪ. ದಟ್ ಈಸ್ ದ ಎಫೆಕ್ಟ್ ಆಫ್ ದಿಸ್ ಯುದ್ಧ. ಕರೆಕ್ಟ್. ಆಸ್ ಎ ಮಿಲಿಟರಿ ಮ್ಯಾನ್ ಐ ಡೋಂಟ್ ವಾಂಟ್ ಎ ವಾರ್. ಕರೆಕ್ಟ್. ಆದರೆ ಈ ಥರ ಒಂದು ಸಮಸ್ಯೆ ಅಂತ ಬಂತು ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾಡೋದು ನಾನು ಸಿದ್ಧವಾಗಿದ್ದೀನಿ. ನಾನು ಒಬ್ಬನೇ ಅಲ್ಲ, ಎಂಟೈರ್ ಮಿಲಿಟರಿ ಆ ಥರ ಇದೆ. ಅಷ್ಟೇ ಅಲ್ಲ, ಸಾಕಷ್ಟು ಜನರು ಇದ್ದಾರೆ. ಹಾಗಾದ್ರೆ ಈ ಒಪ್ಪಂದಗಳನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಆಡಳಿತ ಮಟ್ಟದಲ್ಲಿ. ನಾವು ಬರೀ ಒಂದೇ ಒಂದು ಆಗತ್ತೆ, ಅದೇ ಕದನ ವಿರಾಮ. ಈ ವಿಸಾ ಅದು ರದ್ದುಪಡಿಸೋದು ಹಂಗೆ ಇರುತ್ತೆ. ಸಿಂಧು ನದಿ ನೀರಿನ ಒಪ್ಪಂದನೂ ಹಾಗೆ ಇರುತ್ತೆ. ಸರ್, ಒಂದು ಟಾಕ್ ಬಿಟ್ರೆ ನಾವು ಸೋತಂಗೆ. ಗಾಟ್ ಇಟ್. ಈ ಸೋಲು ಅನ್ನೋದಕ್ಕೆ ಇನ್ನೊಂದು ಹೇಳ್ತೀನಿ, ನಾವು ಸೋತು ಬಿಟ್ವಿ. ಯಾಕಂದ್ರೆ ಅವ್ರಿಗೆ ಈಗ ಪಾಕಿಸ್ತಾನದಿಂದ ಸುಮಾರು ಜನ ಈ ಕಡೆ ಇದಕ್ಕೆ ಟ್ರೀಟ್ಮೆಂಟ್ ಬರ್ತಾರೆ. ಹೌದು. ಅವ್ರ ಹೆಣ್ಗಳೆಲ್ಲ ಈ ಕಡೆ ತಗೊಂಬಂದು ಇಲ್ಲಿ ಬಿಟ್ಕೊಂಡಿದ್ದಾರೆ. ಈ ಭಟ್ಕಲೆಲ್ಲ ಹೋದ್ರೆ ನೀವು ಅವ್ರ ಹೆಣ್ಮಕ್ಳು ಈ ಕಡೆ ಪಾಕಿಸ್ತಾನದಲ್ಲೆಲ್ಲರೂ ಮದುವೆ ಆಗಿದ್ದಾರೆ.
ಅಲ್ಲಿ ಭಾಳ ಕಷ್ಟವಾಗಿದೆ. ಇಲ್ಲಿ ಬಂದು ಎಲ್ಲರೂ ಮದುವೆ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಯಾಕೆ ಬಿಡ್ಬೇಕು ನಾವು? ನಮ್ಮ ದೇಶದವರು ಇಲ್ವಾ? ನಮ್ಮ ದೇಶದಲ್ಲಿ ಹುಡುಗಿಯರು ಇಲ್ವಾ ಮದುವೆ ಮಾಡ್ಕೊಳ್ಳೋದಕ್ಕೆ? ಯಾಕೆ ಬಿಡ್ಬೇಕು ಅದನ್ನೆಲ್ಲ? ಸೊ ಅದು ಪಕ್ಕ ನಡೆಯುತ್ತೆ ಅದು. ಆದರೆ ಅದನ್ನು ಬಿಟ್ಕೊಟ್ರೆ ನಾವು ಸೋತಂಗರ್ಥ. ಸರ್, ಸಂಸತ್ ಭವನದ ಅಟ್ಯಾಕ್ ಆದಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅಥವಾ ಕೇಂದ್ರ ಸರ್ಕಾರಕ್ಕೆ ಒಂದು ಅವಕಾಶ ಇತ್ತು. ಸಂಸತ್ ಭವನ ಆವಾಗ ನೀವು ಹೇಳ್ತಾ ಇರೋದು ವಾಜಪೇಯಿ ಅವರ ಟೈಮಲ್ಲಿ. ಈಗ ನೋಡಿ, ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವಕಾಶಗಳಿತ್ತು. ಈಗೊಂದು ಅವಕಾಶ ಸಿಕ್ಕಿದೆ. ಇದನ್ನ ಈ ಒಪ್ಪಂದದಲ್ಲಿ ಕಳ್ಕೊಂಡಂಗೆ ಆಯ್ತಾ ಅಂತ ನಾನು ಕೇಳೋದು. ಈ ಒಪ್ಪಂದದಲ್ಲಿ ಈಗ ಸದ್ಯಕ್ಕೆ ನೋಡಿ, ನಾನು ಏನು ಹೇಳ್ತೀನಿ, ಇದು ಅವರು ದೇಶದ ಉದ್ದೇಶ ಏನು ಅಂದರೆ ಈ ಉಗ್ರವಾದರನ್ನು ಮಟ್ಟಪಡಿಸ್ಬೇಕು, ಅದೊಂದೇ. ಪಾಕಿಸ್ತಾನ ಹಿಡ್ಕೊಂಡು ಏನು ಪ್ರಯೋಜನ ಅಲ್ಲ. ಪಾಕಿಸ್ತಾನ ಒಳಗಡೆ ಹೋಗಿ ನಮಗೆ ತಲೆನೋವು ಜಾಸ್ತಿ. ನಿಜ. ಏನಿದೆ ಅವ್ರದ್ದು ಆರ್ಥಿಕ ಸ್ಥಿತಿ ಇಲ್ಲ, ಊಟ ಇಲ್ಲ, ನೀರಿಲ್ಲ. ಈ ಪಂಜಾಬೀಸ್ ಆಳ್ತಿದ್ದಾರೆ ಪಾಕಿಸ್ತಾನನೇ. ಈಗ ಸಿಂಧು ನದಿ ಹೋಗಿದೆಯಲ್ಲ, ನೀರು 70% ನೀರು ಹೋಗಿದೆಯಲ್ಲ, ಅದು ಸಿಂಧಿಗೆ ಹೋಗ್ಬೇಕಾಗಿರೋ ನೀರು ಇವರು ಈ ಪಂಜಾಬಲ್ಲೆಲ್ಲ ಇದು ಮಾಡಿಕೊಂಡು ಪಂಜಾಬ್ ಮಾತ್ರ ಡೆವಲಪ್ ಮಾಡ್ತಿದ್ದಾರೆ. ಅವರು ಸಿಂಧವ್ರಿಗೇನು ಕೊಡ್ತಾನೇ ಇಲ್ಲ. ಈಗ ಭಾರತದಿಂದ ಭಾಗ ಆದಾಗ ಪಾಕಿಸ್ತಾನಕ್ಕೆ ಹೋದ ಇದು ಭಾರತೀಯ ಮುಸಲ್ಮಾನರನ್ನೆಲ್ಲ ಮಹಾಜೀರ್ಸ್ ಅಂತ ಕರೀತಾರೆ. ಅವರು ಮರ್ಯಾದೆ ಇಲ್ಲ ಅವ್ರಿಗೆ. ಕರೆಕ್ಟ್. ಈಗ ನಡೀತಾ ಇರೋದೇ ಅವ್ರಿಗೆ ಶಕ್ತಿ, ಅವರು ಇದು ಪವರ್ಸ್ ಇಟ್ಕೊಂಡಿರೋದೇ ಈ ಪಂಜಾಬೀಸ್ ಜೊತೆ. ಪಾಕಿಸ್ತಾನ ಇರೋದು, ಈ ಭಾರತ ಇರೋದು ಎಂಟೈರ್ ಭಾರತಕ್ಕೆ, ಪ್ರತಿಯೊಂದು ರಾಜ್ಯಗಳಿಗೆ. ಪಾಕಿಸ್ತಾನ ಇರೋದು ಬರೀ ಪಂಜಾಬೀಸ್ಗೆ. ಬಲೂಚಿಸ್ತಾನ್ ಅದಕ್ಕೆ ಅಲ್ವಾ ಅವರು ನಾವು ಬೇರೆ ಆಗಬೇಕು ಅಂತ. ಬಲೂಚಿಸ್ತಾನ್ ಫಸ್ಟ್ ಆಫ್ ಆಲ್ ಅವರು ಪಾಕಿಸ್ತಾನನೇ ಅಲ್ಲ. ಅವ್ರನ್ನ ಇದರಲ್ಲಿ ಈ ಜಮ್ಮು ಆ್ಯಂಡ್ ಕಾಶ್ಮೀರ್ ಹೆಂಗೆ ಆಕ್ರಮಣ ಮಾಡ್ಕೊಂಡ್ರೆ ಅವರು ಆಕ್ರಮಣ ಪ್ರಯತ್ನ ಪಟ್ಟರು, ಅದೇ ಥರ ಅವರು ಅದನ್ನು ಆಕ್ರಮಣ ಮಾಡ್ಕೊಂಡಿದ್ದಾರೆ. ಅದಕ್ಕೇ ಅವ್ರಿಗೆ ನಾವು ಇವ್ರ ಜೊತೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಇದು ಈ ಮೊಬಿಲೈಸೇಷನ್ ಆಯ್ತಲ್ಲ ಸೈನಿಕರು ಗಡಿ ಪ್ರದೇಶಕ್ಕೆ, ಆವಾಗ ಇಲ್ಲಿ ಬಲೂಚಿಸ್ತಾನ ಅಟ್ಯಾಕ್ ಜಾಸ್ತಿ ಆಗಿದೆ. ಒಂದು ಕಂಪ್ಲೀಟ್ ಸಿಪೆಕ್ ರೋಡು, ಅಂದರೆ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ರೋಡು ಅವ್ರ ವಶದಲ್ಲಿದೆ. ಇವತ್ತು ಬೆಳಗ್ಗೆನೂ ಒಂದು 9 ಜನ ಕೊಂದಿದ್ದಾರೆ. TTP ಅವ್ರ ಆ ಕಡೆ ಅವ್ರಿಗೆ ಚೆಲ್ಲಾಟ ಆಗಿದೆ ಅವ್ರಿಗೆ. ಪಾಕಿಸ್ತಾನ ಯಾಕೆ ಇದು ಪಾಕಿಸ್ತಾನ ಕೆಟ್ಟಿರೋ ಕೇಳಿಗೆ ಔಷಧಿನೇ ಇಲ್ಲ. ಅದು ಕ್ಯಾನ್ಸರ್ 4th ಸ್ಟೇಜ್. ಸೊ ಇಟ್ಕೊಂಡು ನಾವೇನು ಮಾಡೋಣ ಅಲ್ಲಿ? ಕರೆಕ್ಟ್. ಈ 2 ದಿವಸದಲ್ಲಿ ಎಷ್ಟರ ಮಟ್ಟಿಗೆ ನಷ್ಟ ಆಗಿದೆ ಪಾಕಿಸ್ತಾನಕ್ಕೆ? ನೀರು ಈಗಲೇ ಮತ್ತೆ ಸಡನ್ನಾಗಿ ತೆಗೆದುಬಿಟ್ಟಿದಾರಂತೆ. ಬಿತ್ತನೆ ಬಿತ್ತಬೇಕಾದ್ರೆ ಅವ್ರಿಗೆ ಅದು ಬಿತ್ತನೆ ಬಿತ್ತಕ್ಕಾಗಲ್ಲ, ಯಾಕಂದರೆ ಸಖತ್ತು ಜಾಸ್ತಿ ಇದಾಗಿದೆ. ದೇ ವಿಲ್ ಮಿಸ್ ಔಟ್ ದಟ್ ಪೀರಿಯಡ್. ಈಗ ಈ ಸಾಕಷ್ಟು ಏರ್ಪೋರ್ಟ್ಗಳೆಲ್ಲ ನಾಶ ಆಗಿದೆ. ಈಗ ರಾವಲ್ಪಿಂಡಿ ಏರ್ಪೋರ್ಟು ನಾಶ ಆಗಿದೆ. ರಾವಲ್ಪಿಂಡಿ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಏರ್ಪೋರ್ಟು. ಅಲ್ಲಿ ಅವರ ವಿಮಾನ ತರಬೇತಿ ಕೇಂದ್ರ, ವಿಮಾನಪಡೆ ತರಬೇತಿ ಕೇಂದ್ರ, ವಾಯುಪಡೆ ತರಬೇತಿ ಕೇಂದ್ರ ಅಲ್ಲೇ ಇದೆ. ಈ VIP ಟ್ರಾನ್ಸ್ಪೋರ್ಟ್ ಫ್ಲೀಟ್ಸ್ ಎಲ್ಲ ಇದೆಯಲ್ಲ ಅಲ್ಲೇ ಇದೆ. ಅದು 4-5 ಸ್ಕ್ವಾಡ್ನಲ್ಲಿದೆ. ಹೆಚ್ಚಿಗೆ ಇರೋದೇ ರಾವಲ್ಪಿಂಡಿಯಲ್ಲಿ. ಅದನ್ನೇ ಧ್ವಂಸಗೊಳಿಸಿದ್ದಾರೆ. ಅದು ಒಂದು ಹಾಕಿದ್ದಾರೆ ಅದರಲ್ಲಿ. ಈ ಥರ ಸಿಯಾಲ್ಕೋಟು, ಸರ್ಗೋದ, ಲಾಹೋರು, ದೆನ್ ನಮ್ಮ ಕರಾಚಿ ಅದೆಲ್ಲ ಮಾಡಿದಾರಲ್ಲ, ಅದು ಲಾಸ್ ಅಲ್ವಾ ಅದು ಭಾರತಕ್ಕೆ? ಸರ್, 2 ದಿವಸದಲ್ಲಿ ಭಾರತಕ್ಕೆ ನಾವು ಮೊಬಿಲೈಸ್ ಮಾಡಿದ್ವಿ. ಈಗ ಹಾಕಿದ್ದು ಮಿಸೈಲ್ ಅಟ್ಯಾಕ್ ಎಲ್ಲ ಆಗಿದೆ. ಆ ಮಿಸೈಲ್ಸ್ದು ಸಖತ್ ಲಾಸ್ ಆಗಿದೆ. ಭಾರತಕ್ಕೂ ಒಂದು ಯುದ್ಧ ಅಂದರೆ ಬರೀ ಶತ್ರುಗ್ ನಾಶ ಮಾತ್ರ ಅಲ್ಲ, ಯುದ್ಧ ಮಾಡಿದವ್ರಿಗೂ ನಾಶ ಅದು ಇದಾಗತ್ತೆ, ಏನದು ಲಾಸ್ ಆಗತ್ತೆ, ಅದಕ್ಕೆ ನಷ್ಟ ಆಗತ್ತೆ. ಅಂದರೆ ಒಂದೇ ಹಳೆ ಕಾಲದಲ್ಲಿ ಯುದ್ಧ ನಡೆದಾಗಲೇ ಅವರು ಸೋತೋದವರು ಗೆದ್ದವ್ರಿಗೆ ದುಡ್ಡು ಕೊಡ್ತಾಯಿದ್ರು. ಇಲ್ಲಿ ನಮ್ಮ ಕೈಯಲ್ಲಿ ದುಡ್ಡು ಕೊಡೋಕ್ಕಾಗಲ್ಲ.
ಮುಖ್ಯವಾಗಿ ಈಗ ಕದನ ವಿರಾಮ ಅಂತ ಹೇಳಿದಾಗಲೇ ಅವರು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ನಾವು ಕೇಳಬೇಕಾಗಿತ್ತು, ನಮ್ಗೆ ಈಗ ಕೊಟ್ಬಿಡಿ. ಅದೇ ಪ್ರಶ್ನೆ ಸರ್, ಕೇಳಬೇಕಾಗಿತ್ತು. ಕಡೆಯ ಪಕ್ಷ ಒಂದು ಅವಕಾಶ ಇತ್ತು, ಅದನ್ನ ಕಳ್ಕೊಳ್ತು ಭಾರತ ಸರ್ಕಾರ ಅಂತ. ಅದು ಏನು ನಡೀತು ಅಂತ ನಮಗೆ ಗೊತ್ತಿಲ್ಲ ಆಗಲ್ಲಿ, ಅದು ಗೊತ್ತಾದ್ಮೇಲೆ ಗೊತ್ತಾಗೋದು, ಅದು ಕಳ್ಕೋತು ಅದು ಅಷ್ಟೇ. ಅಗೇನ್ ಲಾಸ್ಟ್. ಒಂದೇ ಒಂದು ಬೇರೆಯವ್ರಿಗೆ ಹೆದರಿಕೆ ಏನು ಅಂತ ಹೇಳಿದ್ರೆ, ಅವ್ರ ಜೊತೆಲಿ ಒಂದು ಈ ಪರಮಾಣು ಬಾಂಬ್ ಇದೆ, ಭಾರತದಲ್ಲೂ ಇದೆ, ಬಟ್ ಅವ್ರು ಈ ಕಡೆ ಲಾಂಚ್ ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ನ್ಯೂಕ್ಲಿಯರ್ ವಾರ್ ಶುರುವಾಗುತ್ತೆ ಅಂದರೆ ಇಟ್ ವಿಲ್ ಬಿ ಎ ಪ್ರೆಸಿಡೆನ್ಸ್ ಟು ಅದರ್ ಕಂಟ್ರೀಸ್, ಬೇರೆ ದೇಶಗಳಿಗೂ ನಾನು ಉಪಯೋಗಿಸ್ಬೋದು ಅಂತ ಒಂದು ಇದಾಗತ್ತೆ. ಒಂಥರ ಜವಾಬ್ದಾರಿ ಇಲ್ಲದೆ ಇದ್ದ ದೇಶ ಪಾಕಿಸ್ತಾನ. ಮಾತಿಗೆ ಮುಂದೆ ನಮ್ಮ ಹತ್ರ ಪರಮಾಣು ಬಾಂಬ್ ಇದೆ, ಮಾತಿಗೆ ಮುಂದೆ ನಮ್ಮ ಹತ್ರ ಪರಮಾಣು ಬಾಂಬ್ ಇದೆ. ಈಗ ಪ್ರಪಂಚದಲ್ಲಿ ಅಷ್ಟು ಮಾತಾಡಿನೂ ಭಾರತ ಅದಕ್ಕೆ ನಮ್ಮ ಹತ್ರನೂ ಇದೆ ಅಂತ ಯಾವತ್ತೂ ಹೇಳಿಲ್ಲ. ಒಂದೇ ಒಂದ್ಸರಿ ಯೋಗಿ ಆದಿತ್ಯನಾಥರು ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ನೋಡೋದಕ್ಕೆ ನಾವು ಪರಮಾಣು ಬಾಂಬ್ ಇಟ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಮತ್ತು ಅಮೆರಿಕ ಯಾವತ್ತೂ ಈ ಥರ ಮಾತಾಡಿದ್ದಿಲ್ಲ, ಚೀನಾನೂ ಮಾತಾಡಿದ್ದಿಲ್ಲ, ರಷ್ಯಾನೂ ಮಾತಾಡಿದ್ದಿಲ್ಲ. ಯಾರ ಹತ್ರ ಈ ಪರಮಾಣು ಬಾಂಬ್ಗಳು, ಅದು ಒಂದು ಜವಾಬ್ದಾರಿಯಾದ ದೇಶ, ಅದು ಒಂದು ದೇಶದ ಪ್ರಜ್ಞೆ ಇರೋ ಜನರು ಯಾವತ್ತೂ ಈ ಥರ ಮಾತಾಡೋದಿಲ್ಲ. ಓಕೆ, ಸೊ ಆ ಥರ ಈ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ರೂಲಿಂಗ್ ಪಾಕಿಸ್ತಾನ. ನನಗೆ ಅಕಸ್ಮಾತ್ ಅವ್ರಿಗೆ ಪಾಕಿಸ್ತಾನ ಮುಂದುವರಿಬೇಕು ಅಂತ ಒಂದು ಇದ್ದಿದ್ರೆ ಮೊದಲನೇದಾಗಿ ಈ ಟೆರರಿಸ್ಟ್ ಸಪೋರ್ಟೇ ಮಾಡ್ತಾ ಇರಲಿಲ್ಲ ಟು ಸ್ಟಾರ್ಟ್ ವಿತ್. ಈ ಫರ್ಗೆಟ್ ಅಬೌಟ್ ದಿಸ್ ಅಟ್ಯಾಕ್ ಅಲ್ಲೇ ಶುರು ಆಗ್ತಾ ಇರಲಿಲ್ಲ, ವಾರನ್ನು ಮಾಡ್ತಾ ಇರಲಿಲ್ಲ. ಈಗಲೇ ಅವ್ರನ್ನು ಪ್ರಯತ್ನ ಪಟ್ಟಿದ್ರೆ ಕಾರಣ ಏನು, ಇದು ವಾರ್ ಶುರುವಾಗೋದಕ್ಕೆ ಅಂತ ಹೇಳಿದ್ರೆ ಚೀನಾ ಸಖತ್ತು ಟ್ರೇಡ್ ವಾರ್ ನಡೀತಾ ಇದೆ ಅಮೆರಿಕ ಜೊತೆ. ಆದ್ದರಿಂದ ಚೀನಾದಲ್ಲಿರೋ ಅಮೆರಿಕನ್ ಫ್ಯಾಕ್ಟ್ರೀಸ್ ಎಲ್ಲ ಭಾರತಕ್ಕೆ ಶಿಫ್ಟ್ ಆಗ್ತಾ ಇದೆ. ಆ್ಯಂಡ್ ಭಾರತ ಬಂದು ಆರ್ಥಿಕ ಸ್ಥಿತಿಯಲ್ಲಿ ಜಪಾನ್ನು ಮೀರಿಸತ್ತೆ ಅಂತ ಒಂದು ಪ್ರಿಡಿಕ್ಷನ್ ಇತ್ತು. ಅವರು ಫಸ್ಟು ಅದಾನಿಗೆ ಟ್ರೈ ಮಾಡಿದ್ರು, ಪ್ರಯತ್ನ ಪಟ್ಟರು. ಅದಾನಿ ಹೈಫಾ ಅದು ಇದರಲ್ಲಿ ಇಸ್ರೇಲಲ್ಲಿ ಪೋರ್ಟ್ ತಗೊಂಡಾಗಲೇ ಇದು ಅದೇನದು ಹೇಳ್ತಾರೆ ಅದಕ್ಕೆ, ವಾಟ್ ಈಸ್ ದಟ್ ರಿಪೋರ್ಟ್, ಹಿಂಡನ್ಬರ್ಗ್ ರಿಪೋರ್ಟ್ ಬಂತು. ಆವಾಗ ಹೆಚ್ಚು ಕಡಿಮೆ 10,000 to 12,000 ಅಂಕಗಳು ಇದು ಶೇರ್ ಮಾರ್ಕೆಟ್ ಕೆಳಗಡೆ ಬೀಳ್ತು. ಇದೇ ಅವಕಾಶ ಅಂದ್ಬಿಟ್ಟು ಅದಾನಿಯಲ್ಲಿ ಸುಮಾರು ಜನ ವಿದೇಶದವರು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರು. ವಿತಿನ್ ನೋ ಟೈಮ್ ಅದು ಮತ್ತೆ ವಾಪಸ್ ಅಲ್ಲಿಗೆ ಬಂತು, ಅದು ಅಷ್ಟೊಂದು ಅವ್ರಿಗೆ ಲಾಭ ಬಂತು. ಸೊ ಆದ್ರಿಂದ ಇದರಲ್ಲಿ ಚೈನಾದು ಕೈವಾಡ ಇರುತ್ತೆ, ತುರ್ಕಿದೂ ಕೈವಾಡ ಇರುತ್ತೆ. ತುರ್ಕಿ ಈಸ್ ಎ ಸ್ಟ್ರಾಂಗ್ ಸಪೋರ್ಟರ್ ಆಫ್ ಪಾಕಿಸ್ತಾನ್. ಅವನು ಎರ್ದೋವಾನ್ ಇದನ್ನಲ್ಲ, ಅವನು ಪಕ್ಕಾ ಇಸ್ಲಾಮಿಸ್ಟ್. ಈಗ ನಾನು ಹೇಳ್ತೀನಿ ನಿಮಗೆ, ನಾನೊಂದು ಹಿಂದೂ, ಓಕೆ, ನಾನು ಹಿಂದೂಗಳನ್ನೇ ಕಾಪಾಡ್ತೀನಿ ಅಂದರೆ ನೀವು ಒಪ್ಕೋತೀರಾ ನೀವು? ಇಲ್ಲ. ಓಕೆ, ಭಾರತನ ಕಾಪಾಡಬೇಕು. ಕರೆಕ್ಟ್. ಸೊ ಆ ಒಂದು ಮನಸ್ಸು ಇರಬೇಕದು ಅಲ್ಲಿರೋದು. ಅವ್ರಿಗೆ ಮೊಹಾಜಿರ್ ಮುಸ್ಲಿಮ್ಸ್ಗೆ ಅವ್ರು ನೋಡಿ, ಈಗಲ ಜಿಯಾವುಲ್ ಹಕ್ಕು ಜೋರ್ಡಾನಲ್ಲಿ ಹೋದಾಗ 25,000 ಪ್ಯಾಲೆಸ್ಟೀನಿಯನ್ಸ್ ಸಾಯಿಸಿದಾರೆ ನೋಡಿ. ಆಫ್ಘಾನಿಸ್ತಾನಲ್ಲಿ ಹೆಚ್ಚು ಕಡಿಮೆ ಇವರೇನೆ 4,000 ಇದು ಮುಸಲ್ಮಾನರು ಕೊಂದಷ್ಟು ಬೇರೆ ಯಾರು ಕೊಂದಿಲ್ಲ. ಪಾಕಿಸ್ತಾನದಲ್ಲಿ 1-2 ಲಕ್ಷ ಮುಸಲ್ಮಾನ್ ಕೊಂದಿದ್ದಾರೆ, ಆಫ್ಘಾನಿಸ್ತಾನ 4 ಲಕ್ಷ ಮುಸಲ್ಮಾನ್ ಕೊಂದಿದ್ದಾರೆ. ಅವ್ರ ಮೇಲೆನೆ ಅವ್ರಿಗೆ ನಂಬಿಕೆಗಳಿಲ್ಲ. ಗೊತ್ತಾಯ್ತಾ? ಸೊ ಇಟ್ಸ್ ಎ ಡೆಡ್ ಸ್ಟೇಟ್. ಅಂದಮೇಲೆ ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಹಂಗೆ ಅದು ಅವ್ರು ಹೇಳ್ಕೊತಾರೆ, ನೀವು ಉಳ್ದವ್ರು ಒಪ್ಕೋಬೇಕಲ್ವಾ? ಅಲ್ಲಲ್ಲ, ಅಷ್ಟಿದ್ರು ನೀವು ಆರ್ಥಿಕ ಪರಿಸ್ಥಿತಿನ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ, ಸೇನಾ ಸಾಮರ್ಥ್ಯನೂ ಹೇಳಿದ್ರಿ, ಇತರ ರಾಷ್ಟ್ರಗಳ ದೃಷ್ಟಿಯಿಂದ ಪಾಕಿಸ್ತಾನ ಧೋರಣೆ ಹೆಂಗಿದೆ ಅನ್ನೋದು ಹೇಳಿದ್ರಿ, ಅವರ ತತ್ವ ಏನು ಅಂತಲೂ ಹೇಳಿದ್ರಿ. ಆ ರಿಯಲೈಸೇಷನ್ ಅವರಿಗೆ ಆಗಬೇಕಾ ಬೇಡ? ಈ 2 ದಿವಸ ಕಳಿಸ್ತಾರೆ ಡ್ರೋನ್ನ, ಕ್ಷಿಪಣಿ ಕಳಿಸ್ತಾರೆ ಅಂದ್ರೆ ಅದು ಏನು ಸರ್ ಅರ್ಥ? ಅವ್ರ ಮನಸ್ಸಲ್ಲಿರೋದು ಒಂದೇ, 40 ಸೋತ್ವಿ, 65 ಸೋತ್ವಿ, 77 ಪಾಕಿಸ್ತಾನ 2 ತುಂಡಾಯಿತು, ಬಾಂಗ್ಲಾದೇಶ ಪಾಕಿಸ್ತಾನ ಆಯಿತು. ಸೊ ಅದಕ್ಕೇನಾದ್ರು ಒಂದು ಪ್ರತಿ ಉತ್ತರವನ್ನು ಕೊಡಬೇಕು ಅಂತ ಅವ್ರಿಗೊಂದು ಮನಸ್ಸಲ್ಲಿದೆ. ಆದರೆ ಸರ್, ಮೊನ್ನೆ ಉಗ್ರರ ಅಡಗುತಾಣಗಳನ್ನು ಹುಡುಕಿ ಹೊಡೆಯೋ ಸಂದರ್ಭದಲ್ಲಿದ್ದ ನೆಕ್ಸ್ಟ್ ಮೂಮೆಂಟು ಸರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತರ ರಾಷ್ಟ್ರಗಳ ಅನುಕಂಪನ ಗಿಟ್ಟಿಸ್ಕೊಳ್ಳೋ ಪ್ರಯತ್ನ ಮಾಡ್ತು. ಭಾರತ
ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಅಂತ ಹೇಳಿ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಅವ್ರು ಏನು ಪ್ರಯತ್ನ ಪಟ್ರು ಯಾರು ಪಾಕಿಸ್ತಾನ ನಂಬಲ್ಲ. ಹಫೀಜ್ ಸಯೀದ್ ಸಾಯ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಇವಾಗ ಅವ್ನು ಸಾಯ್ಬಾರ್ದು ನನಗೆ. ಅಲ್ಲಿ ನಡೆಯೋ ಒಂದೊಂದು ಇದನ್ನು ನೋಡಿ ಅವನ ಮನಸ್ಸು ಸೋತಿ ತಾನೇ ಒಂದು ಸೈಕಲಾಜಿಕಲ್ ರೆಕ್ಕಾಗಿ ಸಾಯ್ಬೇಕು ಅವನು ಸಾಯ್ಬಾರ್ದು. ಇದನ್ನು ನೋಡ್ಕೊಂಡೇ ಸಾಯ್ಬೇಕು ಅವನು. ಈಗ ನೋಡಿ, ಅದು ಅಷ್ಟೇ ಅಲ್ಲ, ಹಫೀಜ್ ಸಯೀದ್ನೇ ಲಾಹೋರ್ಗೆ ಶಿಫ್ಟ್ ಮಾಡಿದ್ರು. SPG ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಅದು SPG ನಮ್ಮ ಇದರಲ್ಲಿ SSG, ಈ ಭಾರತದಲ್ಲಿ SPG VIP ಸೆಕ್ಯೂರಿಟಿ ಅದು ಕೊಡೋದು. ಅವರು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪು, ಅವರು ಸ್ಪೆಷಲ್ ಸರ್ವಿಸ್ ಇದು ಸೆಕ್ಯೂರಿಟಿ ಗ್ರೂಪ್ ಅಂತ ಅವ್ರ ಕಡೆ ಇದೆ. ಮುಷರಫ್ನು ಅದರಲ್ಲಿ ಇದ್ದಿದ್ದು. ಅವರು ಆ ಒಂದು ಭಯೋತ್ಪಾದಕನಿಗೆ SSG ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಮತ್ತೆ ಅವರು ಮನಸ್ಸು ತಿಳ್ಕೊಳ್ಳಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸರ್, ಈಗ ಭಾರತದಾದ್ಯಂತ ಪಹಲ್ಗಾಮ್ ಉಗ್ರರ ದಾಳಿ ಆದಮೇಲೆ ಆಕ್ರೋಶದ ಕಿಚ್ಚು ಅನ್ನೋದು ಹೆಚ್ಚಾಗಿತ್ತು, ರಕ್ತ ಕುದೀತಾ ಇದೆ. ಈಗ ಜನ ಕೇಳ್ತಾರೆ ಒಂದು ಪ್ರಶ್ನೆನ, ಅದನ್ನು ನಾನು ನಿಮಗೆ ಕೇಳ್ತೀನಿ. ಈ ಒಂದು ಸ್ಟ್ರೈಕಿಂದ ಆ ಉಗ್ರರ 9 ಅಡಗು ತಾಣಗಳನ್ನು ಭಸ್ಮ ಮಾಡಿದ್ರಿಂದ ಉಗ್ರವಾದ ಹೊರಟೋಗ್ಬಿಡತ್ತಾ? ಪಾಕಿಸ್ತಾನ ತನ್ನ ಉಪಟಳನ ನಿಲ್ಲಿಸ್ಬಿಡತ್ತಾ? ನೀವು ಅಂದ್ಕೊಂಡಿದ್ದು ಈಡೇರ್ತಂತ ಭಾರತ ಸರ್ಕಾರ ಕೇಳ್ತಾರೆ. ನೋಡಿ, ಒಂದು ಸಾಮಾನ್ಯ ಮನುಷ್ಯ ಯೋಚನೆ ನೀವು ಹೇಳ್ತಾ ಇದ್ದೀರಾ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಈಗಲೇ ಒಂದು ಮಗು ತಂದೆ ತಾಯಿ ತನ್ನ ಯೋಚನೆ ಹೇಳುತ್ತೆ. ಆದರೆ ತಂದೆ ತಾಯಿ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾರೆ. ಕರೆಕ್ಟ್, ಐ ಅಗ್ರಿ. ಓಕೆ, ಅದೇ ಒಂದು ನೋಡಿದ್ರೆ ಆ ಸಾಕಷ್ಟು ಕುಟುಂಬಗಳು ಸೇರಿದ್ರೆ ಒಂದು ನಗರ ಆಗತ್ತೆ, ಒಂದು ಹಳ್ಳಿ ಆಗತ್ತೆ, ಇಲ್ಲ ಒಂದು ನಗರ ಆಗತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾರಾದ್ರೂ ಒಂದು ಸ್ಪೆಸಿಫಿಕ್ ಒಬ್ಬರಿಗೋಸ್ಕರ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಅದು ರಾಷ್ಟ್ರ ಮಟ್ಟದಲ್ಲಿ ನೋಡಿದ್ರೆ ಇದು ಮುಂದುವರಿಯೋದು ಪರಿಣಾಮ ಏನಾಗತ್ತೆ ಅಂತ ಅವ್ರು ಯೋಚನೆ ಮಾಡಿರ್ತಾರೆ. ಓಕೆ, ಪ್ರತಿಯೊಂದು ಭಾರತೀಯನಿಗೂ ಈಗಲೇ ಏನಾಗ್ತಿದೆ ಅಂದರೆ ರಕ್ತ ಇದಾಗ್ತಾ ಇತ್ತು. ಇದನ್ನ ಧ್ವಂಸಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು, ಅಟ್ಲೀಸ್ಟ್ ಪಿಯೋಕನಾರು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಅವರು ಆ ಲೆವೆಲಲ್ಲಿ ಅವರು ಯೋಚನೆ ಮಾಡೋದು ಒಂದು ಸಾಮಾನ್ಯ ಲೆವೆಲಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಜನರು ಶಾಂತಿಯಾಗಿರ್ಬೇಕು ಅಷ್ಟೇ ನಾನು ಹೇಳೋದು. ಹೇಳೋದಕ್ಕೆ ಹೋದರೆ ನನಗೂ ಅದೇ ಥರ ಆಗ್ತಾ ಇತ್ತು, ಯೋಚನೆ ಆಗುತ್ತೆ. ಬಟ್ ಇದ್ರೇನು, ಬಟ್ ವೆನ್ ಇಟ್ ಕಮ್ಸ್ ಟು ದಟ್, ಈಗ ಒಂದು ಕುಟುಂಬ ಅಂತ ಹೇಳಿದ್ರೆ ತಂದೆ ತಾಯಿಗಳ ಕುಟುಂಬ ಲೆವೆಲ್ಗೆ ಅವರು ಹೆಂಗೆ ನಿರ್ಣಯ ತಗೊಳ್ತಾರೋ, ಭಾರತ ಒಂದು ಕುಟುಂಬ, ಒಂದು ವಿಶಾಲವಾದ ಕುಟುಂಬ. ಅದಕ್ಕೆ ಏನು ಈಗ ನಾವು ಇದು ಆರ್ಥಿಕ ಪ್ರಗತಿ ಭಾಳ ಚೆನ್ನಾಗಿ ನಡೀತಾ ಇದೆ. ಯುದ್ಧ ಅಂದರೆ ಒಂದು ಸಾಕಷ್ಟು ನಷ್ಟಗಳಾಗತ್ತೆ. ನಮಗೂ ನಷ್ಟ ಆಗುತ್ತೆ, ಅವ್ರಿಗೂ ನಷ್ಟ ಆಗುತ್ತೆ. ಬರೀ ಮಿಲಿಟ್ರಿಗೆ ಇದು ಸೈನಿಕೇನೆ ನಷ್ಟ ಅಂತ ಅನ್ಕೊಬೇಡಿ, ಅದು ಸಿವಿಲಿಯನ್ ಇದ್ದ ಮೇಲೂ ಆಗತ್ತೆ. ಬೈ ನಿಗಾ ಇಟ್ಕೊಂಡಿರ್ತಾರೆ. ಅದು ಒಂದು ನ್ಯೂಕ್ಲಿಯರ್ ಬಾಂಬ್ ಈ ಕಡೆ ಬಂದು ಬೀಳ್ತು ಅಂತ ಅಂದ್ಕೊಳ್ಳಿ, ಬೆಂಗಳೂರು ಮೇಲನೋ ಇಲ್ಲ ಮುಂಬೈ ಮೇಲನೋ, ಅದ್ರ ಪರಿಣಾಮ ಏನು ಅಂತ ನಿಮ್ಗೆ ಗೊತ್ತಿರೋಲ್ಲ ನಿಮ್ಗಳಿಗೆ. ನಮ್ಮ ಹತ್ರ ಇದೆ, ನಾವು ಉಪಯೋಗಿಸ್ತೀವಿ, ಅವ್ರನ್ನ ಸರ್ವನಾಶನ ಮಾಡ್ತೀವಿ. ಬಟ್ ಇದ್ರನ್ನೇ ನಾವು ತಡಿಬೇಕು, ಇಂಥ ಒಂದು ಘಟನೆಗಳನ್ನ ನಾವು ತಡಿಬೇಕು. ಆ ಲೆವೆಲಲ್ಲಿ ಅದೇ ಮಾಡಬೇಕು ಇರುತ್ತೆ ಅವರಿಗೆ ಮನಸ್ಸಲ್ಲಿ. ಇದ್ರೇನೋ ಇದಕ್ಕೆ ಈ ಒಂದು ಗುರಿ ಮಧ್ಯದಲ್ಲಿಟ್ಟು ಅವರು ಈ ಒಂದು ಯೋಚನೆಗೆ ಅವರು ಕಟ್ಟುಪಟ್ಟಿದ್ದಾರೆ. ಸೊ ಪ್ರತಿ ನಾಗರಿಕನು ಅದರ ಮೇಲೆ ದ್ವೇಷಿಸೋದು ಒಳ್ಳೆಯದಲ್ಲ. ಆದರೆ ಒಪ್ಕೊಳ್ಳಿ, ಈ ನಿರ್ಧಾರವನ್ನು ಪ್ರತಿಯೊಬ್ಬರು ಸಂತೋಷದಿಂದ ಒಪ್ಕೊಳ್ಳಿ. ಇನ್ನೊಂದು ಕೆಲವು ವರ್ಷಗಳು ನಮಗೆ ಶಾಂತಿಯಾಗಿರುತ್ತೆ. ಇನ್ನೊಂದು ಸರಿ ಆಯಿತು, ಇನ್ನು ಅದು ಮುಗೀತು ಅಂತ ಕತೆ. ಅದು ಮತ್ತು ಅವಕಾಶ ಕೊಟ್ಟಂಗಲ್ವಾ? ಕೊಟ್ಟಂಗಾಗತ್ತೆ. ಬಟ್ ನಾನು ಹೇಳಿದ್ನಲ್ಲ, ದೇಶದ ಹಿತದೃಷ್ಟಿಯಿಂದ ಈ ಒಂದು ಐ ಅಗ್ರಿ. ಈಗ ಭಾರತದಲ್ಲಿ ಎಷ್ಟೋ ಜನ ಬಡ ಜನರು ಇದ್ದಾರೆ. ಈಗ ನಮ್ಮ ಆರ್ಥಿಕ ಸ್ಥಿತಿ ಮುಂದುವರಿಯೋದ್ರಿಂದ ಆ ಬಡ ಜನರು ಆ ಬಡ ರೇಖೆಯಿಂದ ಮೇಲ್ಗಡೆ ಬರ್ತಾ ಇದ್ದಾರೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಪಾಕಿಸ್ತಾನದಲ್ಲಿ ಸರ್ ಪರಿಸ್ಥಿತಿ ಅಯೋಮಯ ಅಂದಾಗ
ಅಲ್ಲಿನ ಜನರೇ ಪಾಕಿಸ್ತಾನ ಸರ್ಕಾರವನ್ನು ದೂಷಿಸಿದ್ರು, ಪ್ರತಿಭಟನೆ ಮಾಡಿದ್ರು. ಅಯ್ಯೋ, ಪಾಕಿಸ್ತಾನ ಕಡೆಯಿಂದ ನಮ್ಗೆ ಭಾರತಕ್ಕೆ ಇದ್ದಷ್ಟು ಸಪೋರ್ಟ್ ನಮ್ಮ ಭಾರತದಲ್ಲಿಲ್ಲ. ನಿಜ. ಶತ್ರುಗಳು ಭಾರತದಲ್ಲಿ ಬೇಕಾದಷ್ಟು ಭಾರತ ಶತ್ರುಗಳು. ಏನು ಹೇಳ್ತೀವಿ, ಯಾರೋ ಒಂದು ಮಾತು ಹೇಳಿದ್ರು, ಇಸ್ರಾಯೇಲ್ ಬಂದು ಎಲ್ಲ ಕಡೆನೂ ಶತ್ರುಗಳಿದೆ, 4 ಕಡೆನೂ. ಆದರೆ ಭಾರತ ಒಳಗಡೆ ಫುಲ್ ಶತ್ರುಗಳಿದ್ದಾರೆ. ಅನ್ಯಾಯ. ಒಂದು ವಿದೇಶದವನು ಮಾತಾಡಿರೋ ಮಾತೇ ಇದು, ಭಾರತೀಯನಲ್ಲ. ಎದುರಿಗೆ ಬಂದ್ರೆ ಹೋರಾಡಬಹುದು, ಒಳಗೆ ಜೊತೆಗೆ ಬೆನ್ನಲ್ಲಿಂದನೇ ಸಮಸ್ಯೆ. ರಾಣಿ ಚೆನ್ನಮ್ಮ ಹೆಂಗ್ ಸೋತರು ಅವರು? ನಿಜ. ಮಲ್ಲಪ್ಪ ಶೆಟ್ಟಿ, ವೆಂಕಟರಾವ್ ಅಂತ ಇಬ್ರು ಅವರು ಏನದು ಸ್ಫೋಟ ಔಷಧಿ ಒಳಗಡೆ ಸಗಣಿ ಬೆರೆಸ್ಬಿಟ್ರು, ಅದು ಇದಾಗಿಲ್ಲ. ಇಲ್ಲಾಂದ್ರೆ ಮೊದಲನೇ ಕಿತ್ತೂರು ಯುದ್ಧದಲ್ಲಿ ಕಲೆಕ್ಟರ್ನ ಸಹ ಕೊಂದ್ರು, ಅವರೊಂದು ದಂಡನಾಯಕನ ಕೊಂದ್ರು, ಜನರಲ್ ಕೊಂದ್ರು. ಹೌದು. ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟ ಯಾರೋ ಲಿಂಗಣ್ಣಗೌಡ, ಹಬ್ಬಕ್ಕ ಚೌತಾನ ಹಿಡ್ಕೊಟ್ಟ ಯಾರೋ ಬಂಗ ಲಕ್ಷ್ಮಣಪ್ಪ. ಯಾ ಗಂಡ ಅವನು, ಇದಾದ್ರೂ ಒಪ್ಕೋಬೋದು. ಅವನು ಸ್ವಂತ ಗಂಡ ಹಬ್ಬಕ್ಕ ಚೌತಾನ ಹಿಡ್ಕೊಟ್ನಲ್ಲ. ಸೊ ನೀವು ಭಾರತ ಸೈನ್ಯ ಯಾವ ದೇಶದ ಮೇಲೆ ದಾಳಿ ಮಾಡಿದ್ರು ನಾವು ಗೆಲ್ತೇವೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಈ ಬ್ರಿಟಿಷರ್ಸು ಪ್ರಪಂಚದಲ್ಲೆಲ್ಲ ವಿಸ್ತರಣೆ ಆಗೋದಕ್ಕೆ ಭಾರತ ಸೈನ್ಯನೇ ಕಾರಣ, ಭಾರತೀಯರೇ ಕಾರಣ. ಎಲ್ಲ ಕಡೆನೂ ಹೋಗಿ ಗೆದ್ದು ಬಂದಿದ್ದಾರೆ. ಬಟ್ ನಮ್ಮ ಒಳಗಡೆ ಇರೋರು ಹೆಂಗೆ ತೋರಿಸ್ಕೊಡ್ತಾರೆ, ಯಾವ ಕಡೆ ತೋರಿಸ್ಕೊಡ್ತಾರೆ, ನಿಮ್ಮ ಜೊತೆ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ, ಆದರೆ ಒಳಗಡೆ ಏನು ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಗೊತ್ತಾಯ್ತು. ಅವ್ರನ್ನೇ ಸೋಲ್ಸೋದಕ್ಕೆ ನಮ್ಮ ಕೈಲಿ ಆಗೋಲ್ಲ. ಕೇಳ್ತಾರೆ ಈಗ ಪ್ರಶ್ನೆಗಳನ್ನ ಕೇಳೋದಕ್ಕೆ ಸಮಯ ಕೂಡ ಬಂತು ಅಂತ ಅನ್ಸುತ್ತೆ. ಈಗ ಮಹಾರಾಣಾ ಪ್ರತಾಪ್ ಹೆಂಗ್ ಸೋತರು? ಮಹಾರಾಣಾ ಪ್ರತಾಪ್ ಒಂದು ರಾಜ್ಪೂತ, ಜೈಸಿಂಗ್ ಒಂದು ರಾಜ್ಪೂತರ ಜೊತೆಲೆ ಹೋರಾಡಿ ಅವ್ರನ್ನ ಇದು ಮಾಡಲ್ಲ, ಧ್ವಂಸ ಕಳಿಸ್ತಾರಲ್ಲ. ಸೊ ಒಳಶತ್ರುನ ನಮ್ಮ ಕೈಲಿ ಇದು ಭಾಳ ಕಷ್ಟ. ಬಟ್ ಈಗ ನಮಗೆ ಗೊತ್ತಾಗಿದ್ದಾರೆ, ಅವ್ರ ಮೇಲೆ ಏನೋ ಒಂದು ಕ್ರಮ ತಗೊಳ್ಳೇಬೇಕು. ಈ ಥರ ಭಾರತದ ಮೇಲೆ ಒಂದು ಆ್ಯಕ್ಟ್ ಬರಲೇಬೇಕು. ಈ ಥರ ಯಾರ್ಯಾರು ಈ ಥರ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಸರಿಯಾದ ಒಂದು ಸ್ಥಿತಿಗೆ ತರಬೇಕು ಅಂತ ತಂದಿದ್ದಾರೆ, ಸುಮಾರು ತಂದಿದ್ದಾರೆ. ಬಟ್ ಇನ್ನೂ ಸೀರಿಯಸ್ ಆಗಿ ಮಾಡಬೇಕು ಅದನ್ನ ವಿಷಯ. ಸರ್, ಈಗ ಮೊನ್ನೆ ಸ್ಟ್ರೈಕ್ ಆದಮೇಲೆ ಓಪನ್ ಸ್ಟೇಟ್ಮೆಂಟ್, ಈಗ ಸೇನಾ ಮುಖ್ಯಸ್ಥರು ಬಂದು ಸುದ್ದಿಗೋಷ್ಠಿ ಮಾಡಿದಾಗಲೂ ಅಥವಾ ಸರ್ಕಾರವೇ ಮಾಹಿತಿಯನ್ನು ಕೊಡುವಾಗಲೂ ರಾಜನಾಥ್ ಸಿಂಗ್ ಅವರು ಮಾತಾಡಬೇಕಾದ್ರೂ ಕೂಡ ಹೇಳಿದ ಒಂದೇ ವಿಚಾರ, ಆ ಉಗ್ರತ್ವನ ಸಹಿಸೋಕ್ಕಾಗಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ಈ 9 ಅಡಗು ತಾಣಗಳನ್ನು ನಾಶ ಮಾಡಿದ ತಕ್ಷಣ ಉಗ್ರವಾದನ ಕಳ್ಸೋಕ್ಕೆ ಸಾಧ್ಯನಾ? ಉಗ್ರವಾದರು ನಾನು ಹೇಳಿದೆ, ಅದು ಮುಗ್ತಾಯ ಆಗೋ ವಿಷಯಗಳಲ್ಲ. ಅದು ಹೆಂಗೆ ಅಂದರೆ 100 ಜನ ಹೊಡೆದಾಕ್ರೆ 100 ಜನ ನಾವು ತಯಾರು ಮಾಡ್ತೀವಿ ಅಂತಾರೆ ಅವರು. ಪಾಕಿಸ್ತಾನನೇ ಸಹಕಾರ ಮಾಡ್ತಿದೆ. ಒಂದು ಪಾಕಿಸ್ತಾನ ಸರ್ಕಾರ ತಿಳ್ಕೊಂಡ್ರೆ ಇವ್ರನ್ನೆಲ್ಲ ಮುಗಿಸ್ಬೋದು. ಇದರ್ವೈಸ್ ಇದು ಮುಗಿಯಲ್ಲ. ಅವ್ರ ಮಿಲಿಟ್ರಿ ಮೈಂಡಲ್ಲಿ ಇದ್ದೇ ಇರುತ್ತೆ ಅದು. ಅದಕ್ಕೆ ಕಾರಣರು ಪಾಕಿಸ್ತಾನದ ಸಾರ್ವಜನಿಕರು. ಸರ್ಕಾರದ ಮೇಲೆ ಪ್ರತಿಭಟನೆ ಮಾಡಲಿಲ್ಲ ಅಂದರೆ ಪಾಕಿಸ್ತಾನ 6 ದೇಶ 4-5 ದೇಶ ಆಗತ್ತೆ. ಸಿಂಧು ದೇಶ, ಬಲೂಚಿಸ್ತಾನ ಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಇದು ಇಮಿಡಿಯೇಟಾಗಿ ಈ ಗಡಿ ಪ್ರದೇಶದಲ್ಲಿರೋ ಸೈನ್ಯ ಎಲ್ಲ ವಾಪಸ್ ಆಗಲ್ಲ, ಅದನ್ನು ಉಪಯೋಗಿಸ್ಕೋತಾರೆ ಅವರು. ಖೈಬರ್ ಪಖ್ತೂನ್ಖಾವ, ಗಿಲ್ಗಿಟ್ ಬಾಲ್ಟಿಸ್ತಾನ, ಪಂಜಾಬ್. ಅದಕ್ಕೆ ನಮ್ಮ ಸುಬ್ರಹ್ಮಣ್ಯಂ ಸ್ವಾಮಿ ಟ್ವೀಟ್ ನೋಡಿದೆ, ಒಂದು ಸಿಂಧುಸ್ತಾನ ಆಗುತ್ತೆ, ಇನ್ನೊಂದು ಬಲೂಚಿಸ್ತಾನ ಆಗುತ್ತೆ, ಇನ್ನೊಂದು ಪಖ್ತೂನಿಸ್ತಾನ ಆಗುತ್ತೆ, ಉಳಿದಿದ್ದರಿಂದ ಪಾಕಿಸ್ತಾನ ಅಂತ ಹಾಕೋಣ ಅಂತ ಒಂದು ಟ್ವೀಟ್ ಹಾಕಿದ್ರು ಬೆಳಗ್ಗೆ. ನೋಡಿ ಭಾಳ ನಗು ಬರ್ತಾ ಇತ್ತು. ಪರಿಸ್ಥಿತಿ ಆಗಿದೆ ಅದೀಗ. ಓಕೆ, ಸೊ ಅವರು ತಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಈಗ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಇವ್ರನ್ನೆಲ್ಲ ಸೈಡಲ್ಲಿ ತಳ್ಳಿ ಇವರು ಕೊಡೋ ಏನೂ ಇಲ್ಲ, ಸಿಂಪಲ್ಲು. ಒಂದು ಒಲೆ ಮೇಲೆ ನೀರಿಟ್ಟರೆ ಅದು ಕುದಿಯುತ್ತೆ, ಬೆಂಕಿ ತೆಗೆದುಬಿಟ್ರೆ ಅದು ಕುದಿಯೋದು ನಿಲ್ಲತ್ತೆ. ಸೊ ಅಷ್ಟೇ, ಅವ್ರು ಕೊಡೋ ಹಣಕಾಸು ಇವರು ತೆಗೆದುಬಿಟ್ರೆ ಮುಗೀತು ಕತೆ. ಸರ್, ಹಾಗಾದ್ರೆ ಇದೊಂದು ಡೌಟ್ ಕ್ಲಿಯರ್ ಮಾಡಿ. ಈಗ ಪಾಕಿಸ್ತಾನ ಆರ್ಥಿಕತೆಯಲ್ಲಿ ಸ್ವಲ್ಪ ನಷ್ಟ ಅನುಭವಿಸ್ಬಿಟ್ಟಿತ್ತು, ಏನೂ ಇಲ್ಲ ಅನ್ನೋ ಪರಿಸ್ಥಿತಿ. ಸ್ವಲ್ಪ ಏನೇನು ಒಂದು ಭಿಕ್ಷೆ ಕೊಡೋರು ಇಲ್ಲ ಅವ್ರಿಗೆ. ಓಕೆ, ಈಗ IMF ಹತ್ರ ಹೋಗಿ ಈಗ
ಇಮ್ರಾನ್ ಖಾನ್ ಅಮೆರಿಕಾಗೆ ಹೋದಾಗಲೇ ಅವ್ರು ರಿಸೀವ್ ಮಾಡೋಕ್ಕೂ ಯಾರೂ ಬಂದಿಲ್ಲ ಏರ್ಪೋರ್ಟಲ್ಲಿ. ಇವರು ಚೈನಾಗೆ ಹೋದಾಗಲೂ ಅವ್ರು ಯಾರೂ ರಿಸೀವ್ ಮಾಡೋಕ್ಕೆ ಬಂದಿಲ್ಲ. ಚೀನಾಗೆ ಒಂದೇ ಒಂದು ಇಂಟ್ರೆಸ್ಟು ಪಾಕಿಸ್ತಾನಲ್ಲಿ ಸಿಪೆಕ್ ಇಂದ ಅವ್ರಿಗೆ ಬೇಕಾದಷ್ಟು ಅನುಕೂಲಗಳಾಗ್ತಾ ಇದೆ. ಸೊ ಅದರಿಂದ ಪಾಕಿಸ್ತಾನ ಮೇಲೆ ಅವ್ರಿಗೆ ಸ್ವಲ್ಪ ಒಲವಿದೆ. ಅದರ್ವೈಸ್ ಚೀನಾ ತಮ್ಮ ದೇಶ ಅವ್ರು ಫಸ್ಟ್ ನೋಡೋದೇ ಮೊದಲವಾಗಿ ನೋಡೋದೇ ತಮ್ಮ ದೇಶ. ಈ ಪಾಕಿಸ್ತಾನ ಒಂದು ಅನಡಿ ದೇಶ, ಅವರು ಇನ್ನೊಬ್ಬರಿಗೆ ಅಡಿಯಾಳಾಗಿ ಕೆಲಸ ಮಾಡ್ತಿದ್ದಾರೆ. ಚೀನಾ ಮತ್ತೆ ಟರ್ಕಿನ್ ನಂಬಿಟ್ಟು ಪಾಕಿಸ್ತಾನ ಕೆಟ್ಬಿಡ್ತಾ ಹಂಗಾರೆ ಅಂತ. ಅಮೆರಿಕ ನಂದಿ ಪಾಕಿಸ್ತಾನ ಜಾಸ್ತಿ ಕೆಟ್ಟಿದೆ. ಚೀನಾ ಮತ್ತು ತುರ್ಕಿ ಈಗ ಸದ್ಯದಲ್ಲಿ ಬಂದಿರೋದು. ಅದಕ್ಕೆ ಮುಂದೆಯಿಂದ ಅವರು ಅಮೆರಿಕ ಜೊತೆ ಇದ್ರು ಅವರು. ಓಕೆ, ರೈಟ್, ಗಾಟ್ ಇಟ್ ಸರ್. ಈಗ ಆರ್ಥಿಕತೆ ವಿಷಯದಲ್ಲಿ ಪಾಕಿಸ್ತಾನ ಅಧೋಗತಿಗೆ ಹೋಗಿದೆ. IMF ಇಂದ ಹಣಕ್ಕೆ ಬೇಡಿಕೆ ಇಡುತ್ತೆ. ಆ ಹಣದ ಬೇಡಿಕೆಗೂ ಈ ಕದನ ವಿರಾಮಕ್ಕೂ ಸಂಬಂಧ ಇದೆಯಾ? ಹೇಳಿದ್ನಲ್ಲ ಬೆಳಗ್ಗೆ, ಅದು IMF ಬಂದು 2.3 ಬಿಲಿಯನ್ ಇಮಿಡಿಯೇಟ್ಲಿ 1 ಬಿಲಿಯನ್ ಅದು ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ಏನೋ ನಡೀತದೆ ಅಂತ ಅನ್ಕೊಂಡೆ. ಮತ್ತೆ ಅದು ಸ್ವಲ್ಪ ಚರಿತ್ರೆ ನಾನು ಹಿಂದೆ ಹೋದೆ. ಕಾರ್ಗಿಲ್ ಆದ್ಮೇಲೆ ಅವ್ರಿಗೆ ಸಿಕ್ಕಿತ್ತು, ಕಾರ್ಗಿಲ್ ಸಮಯದಲ್ಲೂ ಸಿಕ್ತು, 71ರ ಯುದ್ಧದಲ್ಲೂ ಅವ್ರಿಗೆ ಸಿಕ್ಕಿದೆ. ಅದು ಅಲ್ಲ, ಅದು ಸದ್ಬಳಕೆ ಆದರೂ IMF ಬಂದು ಒಂದು ಟೆರರಿಸ್ಟ್ ಆರ್ಗನೈಸೇಷನ್. ಯಾಕೆ ಕೊಡಬೇಕಾಗಿತ್ತು? ಬೇಲ್ಔಟ್ ಅಂತ ಕೊಟ್ಟಿದ್ದಾರೆ ಅವ್ರಿಗೆ. ಬಟ್ ಇದನ್ನ ಮತ್ತೆ ಅವ್ರು ಉಪಯೋಗಿಸೋದು, ಇದ್ರಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಉಪಯೋಗಿಸ್ಕೋತಾರೆ. ಅವ್ರ ಮಿಲಿಟ್ರಿನ ಸ್ಟ್ರೆಂಗ್ತನ್ ಮಾಡ್ಕೊಳ್ಳಿಕ್ಕೆ, ಇದನ್ನ ಮಾಡಿದ್ರೆ ತನ್ನ ಜನರಿಗೆ ಅದು ಇದು ಮಾಡಲ್ಲ ಅಂತ ಹೇಳ್ತಾರೆ. ಒಂದು ಜೋಕ್ ನಡೀತಾ ಇತ್ತು, ನಮ್ಮನ್ನು ನಮಗೆ ಸಪೋರ್ಟ್ ಮಾಡಲಿದ್ರೆ ನಾವು ನಿಮ್ಮ ಸಾಲಗಳು ಕೊಡಲ್ಲ ಅಂತ ಶಬಾಸ್ ಶರೀಫ್ ಹೇಳಂಗೆ ಒಂದು ಜೋಕ್ ನೋಡಿದೆ ನಾನು. ಅದು ಒಂದು ಮೇಮೆ ನೋಡಿದೆ, ಅದನ್ನೇ ಗೊತ್ತಾಯ್ತಾ? ಆ ಥರ ಸ್ಥಿತಿಲಿದೆ ಅದು ಸ್ಥಿತಿ. ಸರಿಗ ರೈಟ್ ನಾವು ಭಾರತ ತೆಗೆದುಕೊಂಡಿರುವಂಥ ಡಿಸಿಷನ್ ಅಥವಾ ಅಮೆರಿಕ ಇಬ್ಬರನ್ನ ಮಧ್ಯಸ್ಥಿಕೆ ವಹಿಸ್ಕೊಂಡು ತೆಗೆದುಕೊಂಡಿರುವಂಥ ಭಾರತ ತಗೊಂಡಿದ್ದ ಡಿಸಿಷನ್ ಅಂತ ಹೇಳ್ಬೇಡಿ, ಇಟ್ಸ್ ಎ ಡಿಸಿಷನ್ ಫೋರ್ಸ್ ನನ್ನ ಭಾರತ. ಓಕೆ, ಹಂಗಿದ್ರೆ ಇದನ್ನ ಜನರು ಹೆಂಗೆ ಸ್ವೀಕರಿಸಬೇಕು ಅಂತೀರಿ ಈಗ ಸದ್ಯಕ್ಕೆ ನೋಡಿ? ಡೆವಲಪ್ಮೆಂಟ್ ಅನ್ನ ನಾನು ಹೇಳೋದು ಜನರಿಗೆ ಇಷ್ಟೇನೆ, ಜನರು ಶಾಂತಿಯಾಗಿರಬೇಕು, ಒಳ್ಳೆ ಇದು ಮುಂದುವರೆದಿದ್ರೆ ಭಾರತಕ್ಕೂ ಅನುಕೂಲ. ಪಾಕಿಸ್ತಾನ ಏನಾಗುತ್ತೋ ನಮಗೆ ಚಿಂತೆ ಭಾಳ. ಓಕೆ, ಪಾಕಿಸ್ತಾನದ ಕಾಶ್ಮೀರ POKನೂ ಹಿಡ್ಕೊಂಡು ನಮ್ಗೇನು ಪ್ರಯೋಜನ ಇಲ್ಲ. ಯಾಕೆಂದರೆ ಅವರು ಆಗಿರೋ ಸ್ಥಿತಿಗೆ ಸುಮಾರು ದುಡ್ಡು ನಮ್ದು ಅಲ್ಲಿ ಹೋಗಿ ಬೀಳತ್ತೆ ಅಲ್ಲಿ. ಓಕೆ, ಒಂದು ಅಲ್ಲಿರೋ ಜನರನ್ನೆಲ್ಲ ಪಾಕಿಸ್ತಾನ ತಗೊಳ್ತಾರೆ ಅಂತ ಹೇಳಿದ್ರೆ ಅದು POK ನಾವು ತಗೊಂಡು ನಮಗೆ ಒಂದು ಉಪಯೋಗ ಆಗತ್ತೆ. ಬಟ್ ಅಲ್ಲಿರೋ ಜನರನ್ನ ಇಟ್ಕೊಂಡ್ರೆ ನಾವು ಬರೀ ಆ ಜನರನ್ನ ಅಭಿವೃದ್ಧಿ ಮಾತ್ರ ಅಲ್ಲ, ಅಲ್ಲಿರೋ ಉಗ್ರವಾದ್ರೂ ನಾವು ತಗೊಂಡಾಗತ್ತೆ. ಗೊತ್ತಾಯ್ತಾ? ಸೊ ಜನರು ಈ ಯೋಚನೆಗಳನ್ನೆಲ್ಲ ಸ್ವಲ್ಪ ಮಾಡಿದ್ರೆ, ಅವ್ರಿಗೆ ಯೋಚನೆ ಮಾಡಿದಾಗ ಸ್ಪಷ್ಟೀಕರಣ ಬಂದಿಲ್ಲ ಅಂದ್ರೆ ನಾನು ಎಸ್ ಈಗ ನೋಡಿ, ದಾಳಿ ಮಾಡಿದ್ವಿ, ಧೈರ್ಯ ಮಾಡಿ ದಾಳಿ ಮಾಡಿದ್ವಿ, ಎಲ್ಲರಿಗೂ ಖುಷಿ ಆಯಿತು. ಇದು ಸರ್ಕಾರದ ನಿರ್ಣಯ ಆಯ್ತಾ? ಇದಕ್ಕೆ ಮುಂದೆ ಯಾವ ಸರ್ಕಾರನೂ ಈ ಥರ ಮಾಡಿದ್ದಿಲ್ಲ. ಈ ಸರ್ಕಾರ ಈ 5 ವರ್ಷದಲ್ಲಿ ಇದೆಲ್ಲ ನಡೆದಿರೋ ವಿಷಯಗಳು ಇವಾಗ ಆಯ್ತಾ? ಈ 2ನೇ ಟರ್ಮು 3ನೇ ಟರ್ಮ್ ಮಧ್ಯದಲ್ಲಿ ನಡೆದಿರೋ ವಿಷಯಗಳಿದು. ಮೊದಲನೇ ಟರ್ಮಲ್ಲಿ 2014 ಆದಮೇಲೆ ಈ ಕದನ ಉಲ್ಲಂಘನೆ ಮಾಡಿದಾಗ ನಾವು ಅದಕ್ಕೆ ತಕ್ಕ ಪ್ರತಿ ಉತ್ತರ ಕೊಡ್ಬೋದು ಅಂತ ಆದೇಶ ಬಂದಿತ್ತು. ಅಲ್ಲ, ಅದಕ್ಕೆ ಮುಂದೆ ನಾವು ಕದನ ಉಲ್ಲಂಘನೆ ಆ ಕಡೆ ಫೈರಿಂಗ್ ಆಯಿತು ಅಂತ ಹೇಳಿದ್ರೆ ನಾವು ಫೈರಿಂಗ್ ತಗೊಳ್ಳೋದಕ್ಕೆ ನಾವು ಹಿಂದ್ಗಡೆ ಮಾತು ಕೇಳಬೇಕಾಗಿತ್ತು. ಈಗ ಅಲ್ಲಿರೋ ಒಂದು ಕಮಾಂಡ್ರೇ ತಗೋಬೋದು, ಆ ಒಂದು ಇದು ಕೊಟ್ಟಿದ್ರು. 2ನೇ ಟರ್ಮಲ್ಲಿ 2019 ಈವಾಗವರೆಗೂ ಆಗಿರೋ ವಿಷಯಗಳು ನಿಮಗೆಲ್ಲ ಗೊತ್ತು. ಬಾಲಾಕೋಟ್ ಆಯಿತು, ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಈಗ ಸದ್ಯದಲ್ಲಿ ಇದು ಆಯಿತು. ಅದಕ್ಕೆ ಮಧ್ಯದಲ್ಲಿ ಏನೋ ಇದು ಫೈರಿಂಗ್ ನಡೀತಾ ಇರ್ಬೇಕಾದ್ರೆ ಮತ್ತೆ ನಾವು ಫೈರಿಂಗ್ ಮಾಡ್ತಾ ಇದ್ವಿ.
ಓಕೆ, ಅದು ಆಯಿತು. ಸೊ ಎಲ್ರಿಗೂ ಸಂತೋಷ ತಾನೆ, ನಿಮಗೆ ಸಂತೋಷ ತಾನೆ. ಓಕೆ, ಆ ಒಂದು ಸ್ವತಂತ್ರತೆ ಬಂದಿದೆ. ಈಗ ಮತ್ತೆ ನಾವು ದಾಳಿ ಮಾಡಿದ್ವಿ, ಎಲ್ಲರೂ ನೋಡಿದ್ರು, ಎಲ್ಲರೂ ಕುತೂಹಲವಾಗಿ ನೋಡಿದ್ರು. ಭಾಳ ಪ್ರತಿಯೊಂದು ಸಾರ್ವಜನಿಕನು ಈ ವಿಷಯ ಏನಾಗ್ತಿದೆ, ಭಾರತ ಪ್ರತಿಯೊಂದು ಸುದ್ದಿ ಸಮಾಚಾರದ್ದು ಈ ಟಿ ವಿ ನ್ಯೂಸ್ ಪೇಪರ್ಗಳೆಲ್ಲ ಬರೀ ಅದನ್ನೇ ನೋಡ್ತಾಯಿದ್ರು. ನಾವು ಸುಮಾರು ಜನ ಜೊತೆ ಮಾತನಾಡಿದೆ, ಹಂಗೆ ಹೇಳ್ಕೊಂಡು, ಸರ್ ಅದು ಹಂಗೆ ಅಂತ ಹೇಳ್ತಾಯಿದ್ರು. ಪಾಕಿಸ್ತಾನ ಧ್ವಂಸ ಮಾಡಬೇಕು, POK ತಗೋಬೇಕು ಅಂತ ಹೇಳ್ತಾಯಿದ್ರು. ಓಕೆ, ಅದು ನಿರ್ಣಯ ತಗೊಂಡಿದ್ದು ಭಾರತ ದೇಶ. ಈಗ ಭಾರತ ದೇಶ ಈ ಒಂದು ಸೀಸ್ ಫೈರ್ ಒಪ್ಪಂದಕ್ಕೆ ಒಪ್ಕೊಂಡಿದ್ರೆ ಅವ್ರ ಯೋಚನೆ ಏನೋ ಒಂದು ಇದೆ, ನಿಮ್ಗೆ ಅರ್ಥ ಆಗದೆ ಇರ್ಬೋದು ರೈಟ್ ನಾವು. ಒಂದು ಸಾಮಾನ್ಯ ಜನಕ್ಕೆ ಅರ್ಥ ಆಗದೆ ಇರ್ಬೋದು, ಆದರೆ ಒಳ್ಳೇದಕ್ಕೋಸ್ಕರ ತಗೊಂಡಿರ್ತಾರೆ. ದಟ್ ಈಸ್ ಮೈ ಮೆಸೇಜ್. ಅದು ನಮ್ಮ ಆ ದೂರದೃಷ್ಟಿ ನೀವು ಅದು ಆರಾಧಿಸ್ಬೇಕು. ಹಿಂಗೆ ಮಾಡಿಬಿಟ್ರಲ್ಲ ಇವರು, ಈಗೆಲ್ಲ ಸ್ಟಾರ್ ಮಾಡಿ ನಮ್ಗೆ ಇದು ಮಾಡಿಬಿಟ್ರ ಅಂತೆಲ್ಲ ಯಾರು ಮಾತಾಡಬಾರ್ದು. ಇಷ್ಟು ಮಾತಾಡೋದ್ರು ಓಕೆ ಸರ್. ಕೆಲವರ ಕಮೆಂಟ್ ಹೆಂಗಿರುತ್ತೆ ಅಂದರೆ, ನರೇಂದ್ರ ಮೋದಿ ತಾಕತ್ತು ಅಂದರೆ ಇಷ್ಟೇನಾ, ಇದೊಂದು ಘಟನೆ ಇಟ್ಕೊಂಡು POKನ ತಗೊತಾರೆ ಅಂತ ಅಂದ್ಕೊಂಡಿದ್ವಿ, ಇವ್ರದ್ದೆಲ್ಲ ಭಾಷಣ ಆಯಿತು, ಪ್ರಾಕ್ಟಿಕಲಿ ಏನಿಲ್ಲ, ಈ ಥರದ ನೆಗೆಟಿವ್ ಟೀಕೆ ಟಿಪ್ಪಣಿಗಳು ಬರ್ತವೆ. ಬರುತ್ತೆ. ಅದನ್ನ ನಾವು ತಲೆ ಕೊಡಬಾರ್ದು, ಕಿವಿ ಕೊಡಬಾರ್ದು. ಅದನ್ನಂತೂ ನಾವು ಯಾವತ್ತೂ ಈಗ ಪ್ರಧಾನಿ ಆಗಿದ್ದಾರೆ, ಎಷ್ಟು ಓಟ್ ಬಂದಿದೆ ಅವ್ರಿಗೆ ಎದುರಾಗೂ ಓಟ್ ಹಾಕಿರ್ತಾರೆ ಅಲ್ವರಾ. 100ಕ್ಕೆ 100 ಅವ್ರಿಗೆ ಇದು ಮಾಡಿದಾರಂತ ಇಲ್ವಲ್ಲ. ಸೊ ಆ ಥರ ಒಂದು ಪರ್ಸೆಂಟೇಜ್ ಇದ್ದೇ ಇರುತ್ತೆ ಇಲ್ಲಿ ಈ ಕಡೆ. ಸೊ ಅದರಿಂದ ನಾವು ಜಾಸ್ತಿ ತಲೆ ಕೊಡ್ಕೋಬೋದು. ಅದನ್ನ ಅರ್ಥ ಆಗಿರೋರು ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡದೇ ಇದ್ರು ಏನು ಬೇಕಾದ್ರೆ ಮಾಡ್ಕೊಂಡು ಹೋಗ್ಲಿ. ಅದನ್ನು ನಾವು ಜಾಸ್ತಿ ಈಗ ರಸ್ತೆಯಲ್ಲಿ ನಾವು ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಕಾಲಿಗೆ ಪೆಟ್ಟು ಬೀಳುತ್ತೆ, ಎಡವು ಬೀಳ್ತೀವಿ, ಇಲ್ಲ ಮುಳ್ಳು ಚುಚ್ಚುತ್ತೆ, ನಾವೇನು ಮಾಡ್ತೀವಿ? ಅದು ನಿಮಗೆ ಪ್ರಶ್ನೆ ಇಡ್ತಾ ಇದ್ದೀನಿ. ಮುಳ್ಳು ಚುಚ್ಚುತ್ತೆ ಅಂತೀರಿ, ಏನು ಮಾಡ್ತೀವಿ? ಮುಂದಕ್ಕೆ ಹೋಗ್ತೀವಿ ಅಷ್ಟೇ. ಅದೇ ಒಂದು ಮಾತು ಪ್ರತಿಯೊಂದು ಸಾರ್ವಜನಿಕರು ನಾವು ಕೊಡ್ತೀವಿ, ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಿಮ್ಮ ಕೆಲಸ, ನಿಮ್ಮ ಪ್ರಗತಿ ನೀವು ಯೋಚನೆ ಮಾಡಿ, ನಿಮ್ಮ ಪ್ರಗತಿ, ನಿಮ್ಮ ಕೆಲಸ ನೀವು ಯೋಚನೆ ಮಾಡಿದ್ರೆ ಅದು ಭಾರತಕ್ಕೆ ಯೋಚನೆ ಮಾಡ್ದಂಗೆ. ಪ್ರತಿಯೊಂದು ಮನುಷ್ಯನಿಗೂ ಈ ಪ್ರಪಂಚದಲ್ಲಿ ಒಂದು ಭಾಗ ಇದೆ, ಆ ಭಾಗನ ಒಂದು ಪಾತ್ರ ಇದೆ. ಆ ಪಾತ್ರನೇ ಸರಿಯಾಗಿ ನಾವು ಯೋಚನೆ ಮಾಡಿ ಕಷ್ಟ ಬಿದ್ದು ದುಡಿದ್ರೆ ಪ್ರಪಂಚ ಉದ್ಧಾರ ಆಗತ್ತೆ. ಸೊ ಭಾರತ ಉದ್ಧಾರ ಆಗುತ್ತೆ. ಪ್ರತಿಯೊಂದು ಭಾರತೀಯನೂ ಇದನ್ನು ಇಟ್ಕೊಂಡ್ರೆ ಭಾರತ ಉದ್ಧಾರ ಆಗುತ್ತೆ. ಸೊ ಅದನ್ನು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿಯೋಣ ಅಂತ. ಖಂಡಿತ ಸರ್. ಈಗ ಕದನ ವಿರಾಮ ಅನ್ನುವಂಥ ಡಿಸಿಷನಿಗೆ ಬಂದಾಗಿದೆ ಸರ್, ಅದನ್ನು ಮೀರಿ ಪಾಕಿಸ್ತಾನ ಕದನ ವಿರಾಮ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ, ಯಾಕೆಂದ್ರೆ ದೇರ್ ವಾಸ್ ನೋ ವಾರ್. ಕರೆಕ್ಟ್ ದೇರ್ ಇಸ್ ನೋ ವಾರ್. ವಾರೇ ಆಗಿಲ್ಲ. ಹೌದು. ಅದು ಶುರುವಿಂದ ನಾನು ಇದೇ ಹೇಳ್ತಾ ಇದ್ದೀನಿ. ಹೌದೌದು, ಡಿಕ್ಲೇರೇ ಆಗಲಿಲ್ವಲ್ಲ. ಡಿಕ್ಲೇರ್ ಅಲ್ಲ, ಅದು ಗಡಿ ಪ್ರದೇಶಗಳನ್ನು ಪಾರಾಗಿ 3 ಪಡೆಗಳನ್ನು ಅದರಲ್ಲಿ ಭಾಗವಹಿಸಿದ್ರೆ ಅದನ್ನು ವಾರ ಅಂತ ಹೇಳೋದು. ನಿಜ. ಸೊ ಅವ್ರು ನಮ್ಮ ದೇಶ, ನಮ್ಮ ಜಾಗನ ಹಿಡ್ಕೊಳ್ಳೋದು, ಇಲ್ಲ ನಾವು ಅವ್ರ ಜಾಗನ ಹಿಡ್ಕೊಳ್ಳೋದು, ದಟ್ ಈಸ್ ಅ ವಾರ್. ದಿಸ್ ಇಸ್ ನಾಟ್ ಅ ವಾರ್ ಅಟ್ ಆಲ್. ಇದೊಂಥರ ಜಟಾಪಟಿ ಆಗೋಯ್ತು. ಇಟ್ಸ್ ಜಸ್ಟ್ ಒಂದು ನಮ್ಮ ಸ್ವಂತ ಸುರಕ್ಷೆಗೋಸ್ಕರ ನಡೆದಿರೋ ಒಂದು ಘಟನೆ ಅಂತ ಹೇಳ್ಬೋದು ವಿನಃ ವಾರ್ ಅಂತ ಹೇಳೋದಕ್ಕಾಗಲ್ಲ. ಯಾವ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಈಗೊಂದು ಬ್ರೇಕ್ ತಗೊಂಡಿದೆ, ಈಗ ಅಮೆರಿಕನೇ ಮಧ್ಯಸ್ಥಿಕೆ ವಹಿಸಿದೆ. ಈ ಪಾಕಿಸ್ತಾನ ಬುದ್ಧಿ ಗೊತ್ತು. ನಾನು ಒಂದು ಮಾತು ಹೇಳ್ತೀನಿ ನಿಮಗೆ. ಸರ್ಜಿಕಲ್ ಸ್ಟ್ರೈಕ್ ಆಯ್ತಾ, ಸ್ವಲ್ಪ ಅವ್ರಿಗೆ ಲಾಸ್ ಆಯ್ತಾ, ಆಮೇಲೆ ಬಾಲಾಕೋಟ್ ಆಯ್ತಾ, ನಷ್ಟ ಇನ್ನೂ ಜಾಸ್ತಿ ಆಯ್ತಾ, ಇವಾಗ ಇದಾಯ್ತಾ, ಅವೆರಡೂ ಸೇರಿಸಿ ಅದ್ರದ್ದು ಅಷ್ಟು 100 ಪಟ್ಟಿಗೆ ಮೇಲೆ ಅವ್ರಿಗೆ ನಷ್ಟ ಆಗಿದೆ. ಇವಾಗಲೂ ಅವ್ರಿಗೆ ತಲೆಯಲ್ಲಿ ಉಳಿದಿಲ್ಲ. ಮತ್ತೆ ಅವರು ಈ ಒಂದು ಮಿಸ್ಅಡ್ವೆಂಚರ್ ಅಂತ ಹೇಳ್ತಾರಲ್ಲ, ಅದು ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ನಾನು ಹೇಳೋದಕ್ಕೆ ಹೋಗಲ್ಲ. ನಾನು ಒಂದೊಂದಾಗ ಜಾಸ್ತಿ ಆಗ್ತದೆ ವಿನಃ ಕಡಿಮೆ ಆಗಲಿಲ್ಲ. ಮಧ್ಯಾಹ್ನ ಮೀಟಿಂಗಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಬೇಕಾದ್ರೆ ಭಯೋತ್ಪಾದನೆ ವಿಚಾರದಲ್ಲಿ ಯಾರಾದರೂ ಎಂಟರ್ ಆದರು ಅಂದರೆ, ಏನಾದರೂ ಫೈರ್ ಮಾಡಿದ್ರು ಅದನ್ನು ಯುದ್ಧ ಅಂತಲೇ ಪರಿಗಣಿಸಿ ಅಂದರು. ಆ ಮೊಮೆಂಟ್ ಹೆಂಗಿತ್ತು ಅಂದರೆ, ಸಾಯಂಕಾಲದೊಳಗೆ ಏನೋ ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ಬೋದೇನೋ ಅನ್ನೋ ಸಿಚುವೇಶನ್ ಇತ್ತು. ನೆಕ್ಸ್ಟ್ ಟೈಮ್ ಇದು ಈಗ ಆಗೋಯ್ತು ಅಂತ ಅವ್ರು ಇಲ್ಲಿಗೆ ಬಿಡೋದಿಲ್ಲ. ಇದನ್ನು ಅದು ಮಾತ್ರ ನಾನು ಭಾಳ
ಕಾನ್ಫಿಡೆನ್ಸಿಂದ, ನಂಬಿಕೆಯಿಂದ ನಾನು ಹೇಳ್ತೇನೆ. ಈಗಿಂಗ ಒಂದು ಸಮಾಧಾನ ಒಪ್ಪಂದ ಆಗೋಯ್ತು ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕೆ ಹೋಗಲ್ಲ. ನೆನ್ಪಿಟ್ಕೊಳ್ರಿ, ಅಲರ್ಟ್ ಆಗಿರಲೇಬೇಕು. ದಟ್ ಈಸ್ ದಿಸ್ ಒನ್ ದಟ್ ಮೈ ಅಂಡರ್ಸ್ಟ್ಯಾಂಡಿಂಗ್. ನನ್ನ ಏನು ನನಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ, ಇದು ಆಗಿದ್ದ ಕೂಡಲೇ ನಾವು ಎಲ್ಲ ಇದು ಗೇಮ್ ರಿಲ್ಯಾಕ್ಸ್ ಮಾಡಲ್ ಇರೋಲ್ಲ. ಗೇಮ್ ಆಗೋಯ್ತು ಅಂದರೆ ಏನು ಮಾಡ್ತಾರೆ, ಹೋಗ್ತಾರೆ, ಒಂದು ಪಾರ್ಟಿ ಮಾಡ್ತಾರೆ, ಆಯ್ತು ಎಲ್ಲ ಮುಗೀತು ಅಂತ ಅಂದ್ಕೊಂಡು ಮುಗ್ದಂಗೆ ಕತೆ ಅಲ್ಲ ಇದು. ಇದೇ ಒಂದು ಜಾಗೃತಿಯಲ್ಲಿ ಇರ್ತಾರೆ. ಜಾಗೃತಿ ಇನ್ನೂ ಜಾಸ್ತಿ ಆಗತ್ತೆ ವಿನಃ ಕಡಿಮೆ ಅಂತೂ ಆಗಲ್ಲ. ಖಂಡಿತ. ದಟ್ ಈಸ್ ಮೈ ಮೆಸೇಜ್ ಟು ಇಡೀ ಭಾರತೀಯರಿಗೆ. ಯಾರೂ ದ್ವೇಷ ಮಾಡಬೇಡಿ. ದೇಶ ತಗೊಂಡಿರೋ ಈ ಒಂದು ನಿರ್ಧಾರವನ್ನು ಆರಾಧಿಸಿ, ಮರ್ಯಾದಿಸಿ, ತಮ್ಮ ಕೆಲಸಗಳು ತಾವು ಮಾಡಿ. ಖಂಡಿತ ಸರ್, ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ, ಈಗ ನೋಡಿ, ಒಂದು ಅಮೇರಿಕ ಮಧ್ಯಸ್ಥಿಕೆ ವಹಿಸಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದೆ. ಅದು ಯಾಕೆ ಅನ್ನೋದನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಟ್ರಂಪ್, ಥ್ಯಾಂಕ್ಸ್ ಟು ಮೋದಿ. ವೆರಿ ಟ್ರೂ ಸರ್. ಓಕೆ, ಅದಷ್ಟೇ. ಜೈ ಹಿಂದ್. ಭಾರತಕ್ಕೆ ಎಂದೆಂದಿಗೂ ಜಯವಾಗಲಿ. ಖಂಡಿತ. ನೋಡಿ, ಪಹಲ್ಗಾಮ್ ಉಗ್ರರ ದಾಳಿ ಆಯಿತು, 26 ಮಂದಿ ಅಮಾಯಕರು ಪ್ರಾಣವನ್ನು ತೆತ್ತರು. ಆ ನಂತರದ ಸಂದರ್ಭದಲ್ಲಿ ಸರಿಯಾದಂಥ ಪ್ರತೀಕಾರವನ್ನು, ಉತ್ತರವನ್ನು ಕೊಡಬೇಕು ಅಂತ ಆದಂತಹ ದಾಳಿಯೇ ಉಗ್ರರ ಅಡಗು ತಾಣಗಳನ್ನು ಹಿಮ್ಮೆಟ್ಟಿಸಿತ್ತು, ಅದನ್ನು ಸರ್ವನಾಶ ಮಾಡಿತ್ತು. ಆದರೆ ಕಾಲು ಕೆರ್ಕೊಂಡು ಬಂದಂತಹ ಪಾಕಿಸ್ತಾನ ನಿರಂತರವಾಗಿ ದಾಳಿಯನ್ನು ಮಾಡುತ್ತೆ. ಮುಂದೇನು ಅನ್ನುವಂಥ ಪ್ರಶ್ನೆ ಉದ್ಭವಿಸಿತ್ತು. ಆದರೆ ಭಾರತೀಯ ಸೇನೆಯ ಬಗ್ಗೆ ಭಾರತೀಯರು ನಂಬಿಕೆಯನ್ನಿಟ್ಟಿದ್ರು. ಅವರ ಯಾವುದೇ ದಾಳಿಗೆ ಪ್ರತ್ಯುತ್ತರವನ್ನು ಕೊಟ್ಟಿತ್ತು. ಆದರೆ ಈಗ ಅಮೆರಿಕ ಅಧ್ಯಕ್ಷತೆಯಲ್ಲಿ, ಅದರ ಮುಂದಾಳತ್ವದಲ್ಲಿ ಭಾರತ ಮತ್ತು ಪಾಕ್ನ ನಡುವಿನ ಈ ಸಂಘರ್ಷಕ್ಕೆ ವಿರಾಮ ಅಂತೂ ಲಭ್ಯವಾಗಿದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಖಂಡಿತವಾಗ್ಲೂ ಭಾರತದ ಸೇನೆ ಇದೆ, ಅವರ ಆತ್ಮಶಕ್ತಿ ಇದೆ, ಅವರ ಧೈರ್ಯ ಅನ್ನೋದಿದೆ. ವಿಶೇಷವಾಗಿ ಭಾರತೀಯರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಭಾರತದ ಆ ಸೈನಿಕರಿಗೆ ಶಕ್ತಿ ತುಂಬೋ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನೋಡಿ, ಯಾವುದೇ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡರೂ ಕೂಡ ಅದು ನಾಗರಿಕರ ಹಿತದೃಷ್ಟಿಯಿಂದ. ಸದ್ಯ ಈ ವಿರಾಮವನ್ನು ಸ್ವಾಗತಿಸೋಣ, ನಮ್ಮ ಕೆಲಸಗಳಲ್ಲಿ ನಾವು ತೊಡಗಿಕೊಳ್ಳೋಣ, ಯಾವುದೇ ಆತಂಕ ಬೇಡ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.